ಓಕೆ ಸ್ನೇಹಿತರೆ, ಇವತ್ತು ನಾವು ಸಮಗ್ರ ಜೀವನಶೈಲಿ ಭಾಗವಾಗಿ ಆಜ್ಞಾ ಚಕ್ರದ ಥರ್ಡ್ ಐ ಚಕ್ರ, ಓಕೆ, ಮೂರನೇ ಚಕ್ರ, ಮೂರನೇ ಕಣ್ಣಿನ ಚಕ್ರ, ಇದರ ಪೂರ್ತಿ ಚಿಕಿತ್ಸಾ ವಿಧಾನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಓಕೆ, ಸೊ ಈ ಮೂರನೇ ಚಕ್ರ ಕೆಲಸ ಮಾಡಿದ್ರೇನೆ ನಮಗೆ ಏನಾಗತ್ತೆ, ಏನೇನು ಲಾಭ ಫಸ್ಟ್ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಈ ಮೂರನೇ ಚಕ್ರ ಇತ್ತೀಚಿನ ಸಮಯದಲ್ಲಿ ನೋಡಿದ್ರೆ ಸೊಸೈಟಿಯಲ್ಲಿ ಎಸ್ ಸಿಗ್ನಲ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಮೂರನೇ ಚಕ್ರ ತೊಂದರೆಗಳು ಅಂದರೆ ಯಾವ ಥರ ಇರ್ತದೆ ಅಂದರೆ, ಇತ್ತೀಚಿನ ಸಮಯದಲ್ಲಿ ಸೊಸೈಟಿಯಲ್ಲಿ ನೋಡ್ತಾ ಇರುವಂಥ ಪರಿಸ್ಥಿತಿ ತುಂಬ ಅವಲಕ್ಷಣಗಳು, ಆಯಿತಾ. ಎಸ್ಪೆಷಲಿ ಸಣ್ಣ ಮಕ್ಕಳು, ನಾವೆಲ್ಲ ಹೇಳ್ತಾ ಇರ್ತೀವಿ, ಸಣ್ಣ ಮಕ್ಕಳು ಅಂದರೆ ದೇವರು ಅಂತ ಹೇಳ್ತೀವಿ. ಒಂದು 5 ವರ್ಷ 6 ವರ್ಷವರೆಗೂ ತುಂಬ ಚೆನ್ನಾಗಿರ್ತದೆ ಅವರ ಬಿಹೇವಿಯರ್ ಆಗಲಿ, ಅವರ ನಡವಳಿಕೆ ಅಲ್ವಾ, ಮತ್ತೆ ಎಲ್ಲಾನು ಪ್ರೀತಿಸೋದಾಗ್ಲಿ. ಅವರು ದೇವರ ಜೊತೆಗೆ ವರ್ಕ್ ಮಾಡ್ತಾರೆ, ದೇವ್ರ ಜೊತೆಗೆ ಕೆಲಸ ಮಾಡ್ತಾರೆ, ಇರ್ತಾರೆ, ಆ ಸನ್ನಿಧಿಯಲ್ಲಿ ಇರ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ, ನೋಡ್ತಾ ಇರ್ತೀವಿ. ಮತ್ತೆ ಅದಾದ್ಮೇಲೆ ಏನಾಗ್ತಾ ಇದೆ, ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಈ ಪೀನಿಯಲ್ ಗ್ಲ್ಯಾಂಡಿ ಮುಚ್ಚೋಗುತ್ತೆ. ಈ ಮೂರನೇ ಚಕ್ರ ಆಜ್ಞಾ ಚಕ್ರ ಅಂದ್ರೇನೆ ಅದು ಪೀನಿಯಲ್ ಗ್ಲ್ಯಾಂಡ್ ಸಂಬಂಧಿತ, ಪೀನಿಯಲ್ ಗ್ರಂಥಿ, ಅಲ್ಲೊಂದು ಗ್ರಂಥಿ ಇದೆ. ಈಗಾಗಲೇ ನಾವು ವಿಶುದ್ಧ ಚಕ್ರ ಕೆಳಗಿರುವಂಥ ಈ ಗಂಟಲಿರುವಂಥ ಒಂದು ಚಕ್ರ, ಅದೇ ವಿಶುದ್ಧ ಚಕ್ರ. ಆ ಗಂಟಲಿಗೆ ಸಂಬಂಧಿಸಿದ ಚಿಕಿತ್ಸೆ ನಾವು ಈಗಾಗಲೇ ವಿಶುದ್ಧ ಚಕ್ರ ಚಿಕಿತ್ಸೆ ವಿಸ್ತಾರವಾಗಿ ತಿಳ್ಕೊಂಡಿದ್ವಿ ಇದಕ್ಕೆ ಇಂದಿನ ಕ್ಲಾಸಲ್ಲಿ. ಈಗ ಏನಾಗ್ತದಂದ್ರೆ, ಅಲ್ಲಿಂದ ಮೇಲೆ ಇರುವಂಥ ಈ ಭಾಗ, ಆಯ್ತಾ, ಹೇಳ್ಬೇಕಂದ್ರೆ ಈ ಪೀನಿಯಲ್ ಗ್ರಂಥಿ ಮತ್ತೆ ಈ ಕಣ್ಣುಗಳಾಗ್ಬೋದು, ಕಿವಿಗಳಾಗ್ಬೋದು, ಮೂಗಿ ಆಗ್ಬೋದು, ಇದೆಲ್ಲದರ ಆರೋಗ್ಯವನ್ನು ಸರಿಪಡಿಸುವಂಥ ಗ್ರಂಥಿ ಇದು ಪೀನಿಯಲ್ ಗ್ರಂಥಿ. ಸೊ ಈಗ ಮಕ್ಕಳು ಬೆಳೀತಾ ಇರುವಾಗ ಏನಾಗಿದೆ, ನಾವು ಕೊಡುವಂಥ ಆಹಾರ ಮತ್ತೆ ಬೆಳೆಸುವಂಥ ವಿಧಾನ, ನಾವು ಕೊಡುವಂಥ ವಿದ್ಯೆ, ಎಲ್ಲದಿಂದ ಏನಾಗಿದೆ ಅಂದರೆ ಪೀನಿಯಲ್ ಗ್ರಂಥಿ ಮುಚ್ಚೋಗಿದೆ. ಕ್ಯಾಲ್ಸಿಫಿಕೇಶನ್, ನಾನು ಇದಕ್ಕೆ ಮುಂಚೆ ಹಿಂದಿನ ಕ್ಲಾಸಸ್ಸಲ್ಲಿ ನಾನು ಪೀನಿಯಲ್ ಗ್ರಂಥಿ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೆ, ಅನೇಕ ಕ್ಲಾಸಸ್ ತಗೊಂಡಿದ್ದೆ. ಅದು ಇರೋದು ಪೀನಿಯಲ್ ಗ್ರಂಥಿ ಆದಷ್ಟು ಸಣ್ಣ ಪರಿಣಾಮ ಹೇಳ್ಬೇಕಂದ್ರೆ ಎಷ್ಟು ಆ ಪರಿಮಾಣ ಅಂತಂದ್ರೆ, ಸೊ ತುಂಬ ಅತಿ ಕ್ಲಿಷ್ಟ, ಅದೇ ಅತಿ ಕನಿಷ್ಠ ಪರಿಣಾಮದಲ್ಲಿ ಇರ್ತದೆ. ಅದು ಸೈಜ್ 0.1 ಇಂಚ್ ಬೈ 0.1 ಇಂಚ್ ಅಂತ ಹೇಳ್ಬೋದು, ಅರ್ಥ ಮಾಡ್ಕೊಳ್ಳಿ. ಆ ಸೈಜಲ್ಲಿರುವಂಥ ಅದು ಇಡೀ ನಮ್ಮ ಶರೀರವನ್ನು ಆತ್ಮಕ್ಕೆ ಅಂತಂದ್ರೆ ಇಟ್ಸ್ ಎ ಬ್ರಿಡ್ಜ್ ಬಿಟ್ವೀನ್ ದಿ ಬಾಡಿ ಅಂಡ್ ಸೋಲ್. ನಿಮ್ಗೆ ಏನಾದರೂ ಸೋಲ್ ಕನೆಕ್ಟಿವಿಟಿ ಬೇಕು ಅಂತಂದ್ರೆ ಇದು ವರ್ಕ್ ಆಗಿದ್ದೀರೇನೆ, ಇಲ್ಲ ಅಂದ್ರೆ ನೋ ಕನೆಕ್ಟಿವಿಟಿ ಅಟ್ ಆಲ್, ಫಾರ್ಗೆಟ್ ಅಬೌಟ್ ಎವ್ರಿಥಿಂಗ್. ನಿಮ್ಮ ಆಧ್ಯಾತ್ಮಿಕ ಜೀವನವನ್ನೇ ಮರೆತು ಬಿಡಿ, ಇದು ವರ್ಕ್ ಆಗಿಲ್ಲ ಅಂದ್ರೆ. ನಾವು ನಿತ್ಯ ಧ್ಯಾನ ಮಾಡಿ 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 ಕೆಳಗೆ ಎಲ್ಲ ಚಕ್ರಗಳು ಆಕ್ಟಿವೇಟ್ ಮಾಡ್ಕೊಂಡು ಬಂದಿದ್ರು ಈ ಚಕ್ರ ಆಕ್ಟಿವೇಟ್ ಆಗಿಲ್ಲ ಅಂದ್ರೆ ನೀವು ಮೇಲಕ್ಕೆ ಹೋಗೋಕ್ಕಾಗಲ್ಲ. ಇಲ್ಲಿ ಇದು ಆಕ್ಟಿವೇಟ್ ಆಗಿಲ್ಲ ಅಂದ್ರೆ ಸಹಸ್ರಾರ ಓಪನ್ ಆಗಲ್ಲ. ಸಹಸ್ರಾರ ಓಪನ್ ಆಗಲ್ಲ ಅಂದ್ರೆ ವಿಶ್ವದ ಸಂಪರ್ಕ ಸಿಗೋದಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಸುಷುಮ್ನ ನಾಡಿ ಇದೆ. ಎಲ್ಲಿಂದ ಬರುತ್ತೆ ಸುಷುಮ್ನ ನಾಡಿ? ಮೂಲಾಧಾರದಿಂದ ಸ್ಟಾರ್ಟ್ ಆಗತ್ತೆ. ಮೂಲಾಧಾರದಿಂದ ಸ್ಟಾರ್ಟ್ ಆಗಿ ಬೆನ್ನು ಮೂಲೆಯಲ್ಲಿ ಸ್ಟ್ರೈಟ್ ಬರ್ತಾ ಇರ್ತದೆ. ಬಂದ್ಬಿಟ್ಟು ಈ ಆಜ್ಞಾ ಚಕ್ರಕ್ಕೆ ಬಂದು ಇಲ್ಲಿಂದ ನೇರವಾಗಿ ಸಹಸ್ರ ತಲುಪಿಸ್ತದೆ. ಮಿಕ್ಕಿದ 2 ನಾಡಿಗಳಿದೆ, ಇಡ ಪಿಂಗಲ. ಇಡ ಅಂದ್ರೆ ಎಳಗಡೆ, ಪಿಂಗಲ ಅಂದ್ರೆ ಬಲಗಡೆ. ಈ 2 ನಾಡಿಗಳು ಹೆಂಗಾಗತ್ತಂದ್ರೆ, ಇಡನಾಡಿ ಮೂಲಾಧಾರದಲ್ಲಿ ರೈಟಲ್ಲಿ ಸ್ಟಾರ್ಟ್ ಆಗತ್ತೆ, ಬಲಗಡೆ ಸ್ಟಾರ್ಟ್ ಆಗಿ ಹಾಗೆ ಒಂಥರ ಹಾವು ಥರ ಸುತ್ಕೊಂಡು ಕೊನೆಗೆ ಬರೋದು ಎಲ್ಲಿ ಗೊತ್ತಾ? ಈ ಆಜ್ಞಾ ಚಕ್ರ ಹತ್ರ ಬಂದು ಅಲ್ಲಿ ಎಂಡ್ ಆಗತ್ತೆ. ಆಯ್ತಾ? ಇದು ತ್ರಿವೇಣಿ ಸಂಗಮ. ಇದು ಹೇಳ್ತಾರೆ ಯಮುನಾ, ಸರಸ್ವತಿ, ಗಂಗಾ ಈ 3 ಒಂದು ಕಡೆ ಬಂದು ಜಾಯ್ನ್ ಆಗ್ತಾವ ನೋಡಿ. ಆ ರೀತಿಯಲ್ಲಿ ತ್ರಿವೇಣಿ ಸಂಗಮ ಇದು. ತ್ರಿನೇತ್ರ ಅಂತ ಹೇಳ್ತೀವಿ ನಾವು. ತ್ರಿಕಾಲ, ಭವಿಷ್ಯತ್ತು, ಭೂತಕಾಲ, ಈ ಪ್ರಸ್ತುತ ಕಾಲ, 3 ಬಗ್ಗೆನೂ ಕಂಪ್ಲೀಟ್ ನಮಗೆ ತಿಳುವಳಿಕೆ ಅರು ಬರೋದು ಈ ಚಕ್ರ ಆಕ್ಟಿವೇಟ್ ಆದ್ರೇನೆ. ಆಯ್ತಾ? ಇದಕ್ಕೂ ಪ್ರಧಾನವಾಗಿ ಏನಾಗತ್ತಂದ್ರೆ, ಕೆಳಗಡೆಯಿಂದ ಬರೋಂಥ ಈ ಸುಷುಮ್ನ ನಾಡಿ
ಕೆಳಗಡೆ ಮತ್ತೆ ಮೂಲಾಧಾರದಿಂದ ಬರುವಂಥ ಇನ್ನೂ ಎರಡು ನಾಡಿಗಳು, ಸೂರ್ಯನಾಡಿ, ಚಂದ್ರನಾಡಿ, ಅದೇ ಪಿಂಗಲ್ ನಾಡಿ ಮತ್ತೆ ಇಡನಾಡಿ, ಈ ಸಸುಮ್ನಾಡಿ ಮೂರು ಬಂದು ಇಲ್ಲಿ ಜಾಯ್ನ್ ಆಗ್ತವೆ ನೋಡಿ. ಇಲ್ಲಿ ಜಾಯ್ನ್ ಆಗ್ತದೆ. ಜಾಯ್ನ್ ಆದಮೇಲೆ ಆ ಶಕ್ತಿ ನೇರವಾಗಿ ಅಂದರೆ ಆ ಪ್ರವಾಹ ಮತ್ತೆ ಸಹಸ್ರಾರ ಕಡೆ ಹೋಗ್ತದೆ. ಸಹಸ್ರಾರದಿಂದ ಏನೇ ವಿಶ್ವಶಕ್ತಿ ಒಳಗಡೆ ಎಂಟರ್ ಆಗ್ತಾ ಇದ್ರು ಅದು ಬಂದಿರುವಂಥದ್ದು ಹಾಗೆ ಚಕ್ರಕ್ಕೆ ಬಂದು ಇಲ್ಲಿಂದ ಮತ್ತೆ ಇಡ ಪಿಂಗಲ ಕಡೆ ಡಿವೈಡ್ ಆಗ್ತದೆ. ಆಯ್ತಾ? ಈಗ ನಾವು ಉದಾಹರಣೆಗೆ ಧ್ಯಾನದಲ್ಲಿ ಕೂತೀವಿ. ಧ್ಯಾನದಲ್ಲಿ ಡೀಪಾಗಿ ಹೋಗುವಾಗ ಈ ಪ್ರಾಣಶಕ್ತಿ ಕಡಿಮೆ ಆಗ್ತದೆ. ಅಂದರೆ ಮೂಗಿಯಿಂದ ತಗೊಳ್ಳುವಂಥದ್ದು ಕಡಿಮೆ ಆಗ್ಬಿಡ್ತದೆ ಆಟೋಮೆಟಿಕ್ ಆಗಿ. ಯಾಕೆ? ಶ್ವಾಸ ಪೂರ್ತಿ ನಿಲ್ಲಿಸ್ತೀವಿ ಅಲ್ವಾ? ನಾವು ಆಚೆ ಕಡೆಯಿಂದ ಬರುವಂಥ ವಾಯುವನ್ನು ಅತಿ ಸಣ್ಣ ಪ್ರಮಾಣದಲ್ಲಿ ತಗೊಳ್ತಾ ಇರ್ತೀವಿ ನಾವು. ಅದ್ರ ಮೇಲೆ ಆಧಾರ ಆಗೋದೇ ಇಲ್ಲ. ಆದರೆ ಇರತ್ತೆ ಆ ಆಕ್ಸಿಜನ್ ಬರ್ತಾ ಇರ್ತದೆ. ಆ ಪ್ರಾಣವಾಯು ಸ್ವಲ್ಪ ಅಂದರೆ ಒಂದು ನಿಮಿಷಕ್ಕೆ 3-4 ಶ್ವಾಸಗಳು ತಗೊತೀವಿ ಅಷ್ಟೇ ಡೀಪ್ ಮೆಡಿಟೇಷನಲ್ಲಿ. ಅಂದರೆ ಎಸ್ಪೆಷಲಿ ಸುಸುಪ್ತ ಸ್ಥಿತಿ, ತುರಿಯ ಸ್ಥಿತಿಯಲ್ಲಿ ನಾವು ಯಾವಾಗ ಡೀಪ್ ಮೆಡಿಟೇಷನ್ಗೆ ಹೋಗ್ತೀವೋ, ಸುಸುಪ್ತ ಮತ್ತು ತುರಿಯ ಸ್ಥಿತಿಗೆ ಹೋಗುವಾಗ ಅವಾಗ ನಮ್ಮ ಶ್ವಾಸ ಸಂಖ್ಯೆ ನೋಡ್ಬೇಕು ನೀವು. ಬಹುಶಃ ಡೆಲ್ಟಾಕ್ಕೆ ಹೋಗಿರ್ತೀವಿ. ತೀಟಾ ಅಂದರೆ ಆಲ್ಫಾ, ತೀಟಾ, ಡೆಲ್ಟಾ, ಡೆಲ್ಟಾಯಿಂದ ನೆಕ್ಸ್ಟ್ ಗಾಮಾ. ಈ ಡೆಲ್ಟಾ ಸ್ಥಿತಿಯಲ್ಲಿರುವಾಗ ಬಹುಶಃ ಶ್ವಾಸಗಳು 1-2 ನಡೀತಾ ಇರ್ತವೆ ಅಷ್ಟೇ. ಅಂದರೆ ಇಲ್ಲಿಂದ ನಾವು ತಗೊಳ್ಳೋಂಥ ಆ ಶಕ್ತಿಯನ್ನು, ಆ ಪ್ರಾಣವಾಯು ಅದನ್ನೂ ಕಡಿಮೆ ಮಾಡ್ತೀವಿ. ಮತ್ತೆ ಯಾವುದು ಬರ್ತಾ ಇರ್ತದೆ ಅವಾಗ? ಬ್ರಹ್ಮರಂಧ್ರದಿಂದ ಬರುವಂಥ ವಿಶ್ವಶಕ್ತಿ. ಅರ್ಥ ಆಯ್ತಾ? ಆ ವಿಶ್ವಶಕ್ತಿ ಮಾತ್ರವೇ ಇಡೀ ದೇಹ ಪ್ರವಾಹ ಆಗ್ತಾ ಇರ್ತದೆ. ಆದರೆ ಇಲ್ಲಿ ಬ್ಲಾಕ್ ಇದ್ರೆ ಏನಾಗತ್ತೆ? ಇಲ್ಲಿಂದ ಬಂದಿದಂತೆ ಇಟ್ಕೊಳ್ಳಿ, ಇಲ್ಲಿ ಬ್ಲಾಕ್ ಆಗಿದೆ, ಇನ್ನು ಕೆಳಗಡೆ ಹೋಗೋದಿಲ್ವಲ್ಲ. ಹೇಗೆ ನೀವು ವಿಶ್ವಶಕ್ತಿ ಪಡೆಯೋಕ್ಕಾಗತ್ತೆ? ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ಈ ಚಕ್ರವನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಚಿಕಿತ್ಸೆಗಳು ತಿಳ್ಕೊಳ್ಳೋಕ್ಕೆ ನಾವು ಇವತ್ತು ಪ್ರಯತ್ನ ಮಾಡ್ತೀವಿ. ನಾವೀಗಾಗಲೇ ನಾವು ತಿನ್ನೋ ಆಹಾರ, ನಾವು ಪಾಲನೆ ಮಾಡೋ ಪದ್ಧತಿಗಳು. ಆ್ಯಕ್ಚುಲಿ ಒಂದು ಸ್ಟೇಟ್ಮೆಂಟ್ ಇದೆ, ವೆನ್ ವಿ ಬಾರ್ನ್ ವಿ ಆರ್ ಜೀನಿಯಸ್, ಆಫ್ಟರ್ ವಿ ಜಾಯಿನ್ ದ ಸ್ಕೂಲ್ ವಿ ಬಿಕೇಮ್ ಇಡಿಯಟ್ಸ್. ಇದು ಯಾರು ಹೇಳಿದ್ರೆ ಅಂದರೆ BM ಹೆಗ್ಡೆ ಹೇಳೋದು, ಫಾರ್ಮರ್ ವೈಸ್ ಚಾನ್ಸಲರ್ ಆಫ್ ಮಣಿಪಾಲ್ ಯೂನಿವರ್ಸಿಟಿ, ಫೇಮಸ್ ಕಾರ್ಡಿಯಾಲಜಿಸ್ಟ್, ಪ್ರಮುಖ ಹೃದ್ರೋಗ ನಿಪುಣರು. ಅವ್ರು ಹೇಳಿರೋಂಥ ಸ್ಟೇಟ್ಮೆಂಟ್ ಇದು, ನೆನ್ಪಿಟ್ಕೊಳ್ಳಿ. ಹಂಗಾಗಿದೆ ನಮ್ಮ ಪರಿಸ್ಥಿತಿ ಇಲ್ಲಿ. ಈಗ ಮಕ್ಕಳೆಲ್ಲ ಹೇಗಾಗಿದೆ ಅಂದರೆ, ಮಕ್ಕಳನ್ನೆಲ್ಲ ನಾವು ಇಡಿಯಟ್ಸ್ ಆಗಿ ತಯಾರು ಮಾಡಿಸ್ತಾ ಇದ್ದೀವಿ. ಅವ್ರಿಗೆ ಆಹಾರ ಬಗ್ಗೆ ಗೊತ್ತಿಲ್ಲ ಅಲ್ವಾ, ಆರೋಗ್ಯದ ಬಗ್ಗೆ ಗೊತ್ತಿಲ್ಲ, ಮತ್ತೆ ಮನಸ್ಸನ್ನು ಹೇಗೆ ನಿರ್ವಹಣೆ ಮಾಡ್ಕೊಳೋದು ಗೊತ್ತಿಲ್ಲ, ದೇಹನ ಆರೋಗ್ಯವಾಗಿ ಇಟ್ಕೊಳ್ಳೋದು ಗೊತ್ತಿಲ್ಲ, ಮತ್ತೆ ಯಾವುದೇ ಕೋಶಕ್ಕೆ ಒಂದೊಂದು ರೀತಿಯಲ್ಲಿ ಆತ್ಮ, ಆಧ್ಯಾತ್ಮಿಕ ಗೊತ್ತೇ ಇಲ್ಲ, ಸನಾತನ ಧರ್ಮ ಗೊತ್ತೇ ಇಲ್ಲ. ಈ ರೀತಿಯಲ್ಲಿ ನಾವು ತಯಾರು ಮಾಡಿದ್ವಿ ಸ್ಕೂಲ್ಸ್ ಎಲ್ಲ ಏನು ಮಾಡಿದ್ವಿ ಅಂದರೆ ಒಂದು ಮನಿ ಮೇಕಿಂಗ್ ಯಂತ್ರ, ಮನಿ ಮೇಕಿಂಗ್ ಸಿಸ್ಟಮ್ ಥರ ತಯಾರು ಮಾಡಿದ್ವಿ ಅಷ್ಟೇ ನಾವು. ಅದಕ್ಕೆ ಇತ್ತೀಚಿನ ಮಾನವಾಳಿಯಲ್ಲಿ ಜಾಸ್ತಿ ಗೊಂದಲ ಇದೆ, ಜಾಸ್ತಿ ಕನ್ಫ್ಯೂಷನು, ಕ್ಲಾರಿಟಿ ಇಲ್ಲ. ಅವ್ರಿಗೆ ಆಂತರಿಕದಿಂದ, ಒಳಗಡೆಯಿಂದ ಯಾವುದೇ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ, ಗೈಡೆನ್ಸ್ ಇಲ್ಲ. ಈ ಚಕ್ರ ವರ್ಕ್ ಆಗಿಲ್ಲ ಅಂದರೆ ಅದೇ ಆಗೋದು. ಸ್ವಲ್ಪ ಪಾಯಿಂಟ್ಸ್ಗಳು ಹೇಳ್ತೀನಿ ನಾನು, ನೀವು ಚೆಕ್ ಮಾಡ್ಕೊಳ್ಳಿ. ಈ ಪಾಯಿಂಟ್ಸ್ ಎಲ್ಲ ನಿಮಗೆ ಗೊತ್ತಾಗತ್ತೆ ನಿಜವಾಗಿ ಎಷ್ಟುವರೆಗೂ ಈ ಚಕ್ರ ನಿಮಗೆ ಆಕ್ಟಿವೇಶನಲ್ಲಿ ಇದೆಯಾ ಅಂತ. ಈ ನಾನು ಹೇಳೋಂಥ ಪಾಯಿಂಟ್ಸ್ಗೆ ನಿಮಗೆ ಎಸ್ ಆರ್ ನೋ, ಹೌದಾ ಇಲ್ಲ ಅಂತ ನಿಮ್ಗೆ ಆನ್ಸರ್ ಬರ್ತಾ ಇರ್ತಾರೆ, ಬರ್ಕೊಳ್ಳಿ. ಎಲ್ಲದಕ್ಕೂ ಹೌದು ಅಂತ ಬಂದರೆ ಏನಾಗುತ್ತೆ ಗೊತ್ತಾ? ನಿಮ್ಮ ಈ ಚಕ್ರ ಕಂಪ್ಲೀಟ್ ಬ್ಲಾಕ್ ಆಗಿದೆ, ಇದು ಟೋಟಲಿ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ನೋಡ್ಕೊಳ್ಳಿ, ಈಗಾಗಲೇ ಹೇಳ್ತಾ ಇದೆಯಲ್ಲ, ಇಂಟ್ಯೂಷನ್ ಇಲ್ಲ ಆದರೆ ಗಟ್ ಫೀಲಿಂಗ್ ಅಂತ ಹೇಳ್ತೀವಲ್ಲ, ಗಟ್ ಫೀಲಿಂಗ್. ನಿಮಗೆ ಗಟ್ ಫೀಲಿಂಗ್ ಅಂದರೆ ಹೊಟ್ಟೆದಿಂದ ಉತ್ಪನ್ನ ಆಗೋದೇ ಅದು ಫೀಲಿಂಗ್. ಆ್ಯಕ್ಚುಲಿ ಅದೊಂದು ಆಲೋಚನೆ, ಫೀಲಿಂಗು, ಅದು ಬರೋದೇ ಇಲ್ಲ. ಯಾವ ಗಟ್ ಫೀಲಿಂಗ್ ಬರೋದಿಲ್ಲ. ಅರ್ಥ ಆಯ್ತಾ? ಇನ್ ಕೇಸ್ ಬಂದ್ರೂ ಅದು ನೀವು ನಂಬೋದಿಲ್ಲ. ಯಾವಾಗ ಅಂದರೆ ಈ ಪೀನಿಯಲ್ ಗ್ಲ್ಯಾಂಡ್ ವರ್ಕ್ ಆಗಿಲ್ಲ ಅಂದರೆ. ಅದು ಹೌದಾ ಇಲ್ಲ ಅಂತ ಬರ್ಕೊಳ್ಳಿ. ಆಮೇಲೆ ಇಮ್ಯಾಜಿನೇಷನ್, ಯಾವುದೇ ಒಂದು ದೃಶ್ಯೀಕರಣ ನಾವು ಮಾಡ್ಕೊಂಡದು ಸಾಧ್ಯವಾಗ್ತಾ ಇಲ್ಲ ಮೈಂಡಿಂದ. ನಾನು ಹೇಳ್ತೀನಿ, ಕೂತ್ಕೊಳ್ಳಿ, ಕಣ್ಣು ಮುಚ್ಚಿ, ಒಂದು ಅದ್ಭುತ ಗಾರ್ಡನಲ್ಲಿ ಓಡಾಡ್ತಾ ಇದ್ರಿ ಅಂತ ಊಹಿಸ್ಕೊಳ್ಳಿ. ಇಲ್ಲಾಂದರೆ ಒಂದು ದೊಡ್ಡ ಆಫೀಸಲ್ಲಿ ನಿಮ್ಮ ಕೆಲಸ ಮಾಡ್ತಾ ಇದ್ರಿ ಊಹಿಸ್ಕೊಳ್ಳಿ ಅವ್ರ ಜೊತೆಗೆ. ಆದರೆ ಅದನ್ನು ಊಹಿಸ್ಕೊಳಕ್ಕೆ ಆಗ್ತಾನೆ ಇಲ್ಲ.
ಅವ್ರಿಗೆ ಅಂಥ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ? ಎಸ್ ಆರ್ ನೋ ಬರ್ಕೊಳ್ಳಿ. ಓವರ್ ಥಿಂಕಿಂಗ್ ಇದೆ. ಸ್ವಲ್ಪ ಜನ ಜಾಸ್ತಿ ಥಿಂಕ್ ಮಾಡ್ತಾರೆ. ಅಂದರೆ ಜಾಸ್ತಿ ಜಾಸ್ತಿ ಯೋಚನೆ ಮಾಡೋದು, ಏನೇನೋ ಆ, ಬೇಡವಿಲ್ಲದೆ ಎಲ್ಲ ಅನಾಲಿಸಿಸ್ ಮಾಡಿಕೊಂಡು ಕೂತ್ಕೊತಾರೆ. ಓವರ್ ಥಿಂಕಿಂಗ್ ಅಂತ ಹೇಳ್ತಾರೆ. ಅದು ಮಾಡ್ತಾ ಇದ್ದೀರಾ? ಅದು ಎಸ್ ಆರ್ನ ಬರ್ಕೊಳ್ಳಿ. ಅದೇ ರೀತಿಯಲ್ಲಿ ಹೆಚ್ಚು ಯೋಚನೆ ಮಾಡ್ತಾ ಇರ್ತಾರೆ ನೋಡಿ. ಒಂದು ವಿಷಯಕ್ಕೆ ಎಷ್ಟು ಬೇಕೋ ಅಷ್ಟು ಯೋಚನೆ ಮಾಡಿದ್ರೆ ಪರವಾಗಿಲ್ಲ. ಅದಕ್ಕಾಗಿ ಹೆಚ್ಚಾಗಿ ಯೋಚನೆ ಮಾಡುವಾಗ ಖಂಡಿತ ನಿಮಗೆ ಈ ಮಾನಸಿಕ ಅಲಸಟೆ ಬಂದ್ಬಿಡ್ತದೆ. ಆಯ್ತಾ? ಅದು ಎಸ್ ಆರ್ನ ಬರ್ಕೊಳ್ಳಿ. ಆಮೇಲೆ ಇನ್ನೇನಂತಂದ್ರೆ, ನೀವು ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋಕ್ಕಾಗ್ತಾ ಇದೆಯಾ ಅಂತಂದ್ರೆ, ನಾನು ಈ ಪ್ರಸ್ತುತ ಈ ಕ್ಷಣದಲ್ಲಿ ಜೀವಿಸಕ್ಕೆ ಆಗ್ತಾ ಇದೆಯಾ? ಯಾವಾಗಲೂ ಭೂತ ಭವಿಷ್ಯತ್ ಕಾಲದಲ್ಲಿ ಇದ್ದೀರಾ? ಅದನ್ನು ಎಸ್ ಆರ್ನ ಬರ್ಕೊಳ್ಳಿ. ಆಮೇಲೆ ನಿದ್ದೆ ಸಮಯದಲ್ಲಿ ನನಗೆ ಭಯಾನಕರ ಕನಸುಗಳು ಬರ್ತಾ ಇದೆ, ಆಮೇಲೆ ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದು, ಅದು ಎಸ್ ಆರ್ನ ಬರ್ಕೊಳ್ಳಿ. ಆಯ್ತಾ? ನೆಕ್ಸ್ಟು, ನಮ್ಮ ಜೀವನಕ್ಕೆ ಸಂಬಂಧಿಸಿದ ನಾವು ಒಂದು ಬ್ರಾಡ್ ಪರ್ಸ್ಪೆಕ್ಟಿವ್ ಅಲ್ಲಿ, ಅಂದರೆ ಒಂಥರ ಬೃಹತ್ತರ ಯೋಜನೆ ಕಾಣಿಸ್ಕೊಂಡಕ್ಕೇನೋ ಕಷ್ಟ ಆಗ್ತಾ ಇದೆಯಾ ಅಂತಂದ್ರೆ, ನಮ್ಮ ಜೀವನದ ಬಗ್ಗೆ ನಾವು ಒಂದು ಬ್ರಾಡ್ ಪಿಕ್ಚರ್, ಹೀಗಿರಬೇಕು ಅನ್ಕೊಂಡಿದ್ದೀನಿ, ಹೀಗಿರ್ತೀನಿ, ಒಂದು ರೀತಿಯಲ್ಲಿ ಅದು ಒಂದು ಇಮ್ಯಾಜಿನೇಷನೇ. ಬಟ್ ಅದು ಮಾಡ್ಕೊಂಡಕ್ಕೂ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ, ನಮ್ಮ ಮೈಂಡ್ ಅಲೋ ಮಾಡ್ತಾ ಇಲ್ಲ. ನೋಡ್ಕೊಳ್ಳಿ, ಅದು ಬರ್ಕೊಳ್ಳಿ. ಆಮೇಲೆ ನಿಮ್ಗೇನಾದರೂ ತಲೆನೋವು, ತಲೆಯಲ್ಲಿ ಹೆಚ್ಚು ಟೆನ್ಷನು, ಕಣ್ಣುಗಳ ತೊಂದರೆ, ಕಣ್ಣುಗಳ ಆರೋಗ್ಯ ತೊಂದರೆ, ಇವೆಲ್ಲ ಇದೆಯಾ? ಬರ್ಕೊಳ್ಳಿ. ನೆಕ್ಸ್ಟು, ಆಧ್ಯಾತ್ಮಿಕತ ಅಂತಂದ್ರೆ ಅರ್ಥನೇ ಆಗ್ತಾ ಇಲ್ಲ, ಅದ್ರ ಮೇಲೆ ಪೂರ್ತಿ ಅಪನಂಬಿಕೆ. ಆತ್ಮ ಇದೆಯಾ? ಆತ್ಮ ಎಲ್ಲಿದೆ? ಆತ್ಮಕ್ಕೂ ಸಂಬಂಧಿತ ಜ್ಞಾನ ಇದೆಯಾ? ಅದು ನಂಬೋದು ಯಾವುದೂ ಇಲ್ಲ. ಇದು ಇದೆಯಾ ನಿಮ್ಮಲ್ಲಿ? ಈ ಸಮಸ್ಯೆ ನಡೀತಾ ಇದೆ ಅಂತಂದ್ರೆ ಬರ್ಕೊಳ್ಳಿ. ಆಮೇಲೆ ಕ್ಲಾರಿಟಿ ಇಲ್ಲ. ಯಾವುದೇ ಒಂದು ಡೆಸಿಷನ್ ತಗೋಬೇಕಾದ್ರೆ, ನಿರ್ಣಯ ಮಾಡ್ಬೇಕಾದ್ರೂ ಆಗ್ತಾ ಇಲ್ಲ. ಯಾವ ನಿರ್ಣಯ ತಗೊಂಡಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ. ಆ ಸಮಸ್ಯೆ ಇದೆಯಾ? ಅದಕ್ಕೂ ಎಸ್ ಅನ್ನೋ ಬರ್ಕೊಳ್ಳಿ. ಇಷ್ಟು ಇದ್ರೆ ಈ ಪಾಯಿಂಟ್ಗಳೆಲ್ಲ ಆನ್ಸರ್ ನೀವು ತಿಳ್ಕೊಬೇಕಾಗತ್ತೆ. ಆಯ್ತಾ? ಸೊ ಇದರಲ್ಲಿ ಎಲ್ಲ ಎಸ್ ಎಸ್ ಅಂತ ಬಂದರೆ ನಿಮಗೆ ಖಂಡಿತ ಈ ಚಕ್ರ ಅನಾರೋಗ್ಯ ಗುರಿಯಾಗಿದೆ, ಅನಾರೋಗ್ಯ ಅನುಭವಿಸ್ತಾ ಇದ್ರೆ ಅಂತ ಅರ್ಥ. ಓಪನ್ ಆಗಿಲ್ಲ, ಅದು ಇಂಬ್ಯಾಲೆನ್ಸ್ ಆಗಿದೆ, ಕ್ಲೋಸ್ ಆಗಿದೆ, ಬ್ಲಾಕ್ ಆಗಿದೆ ಅಂತ ಅರ್ಥ. ಓಕೆ, ಇದನ್ನು ಮತ್ತೆ ನಾವು ತೆರೆಯೋಕ್ಕಂತ ಪ್ರಯತ್ನ ಮಾಡಲೇಬೇಕು. ಇಲ್ಲಾಂದರೆ ನಮ್ಮಲ್ಲಿ ತುಂಬ ತೊಂದರೆಗಳನ್ನ ನಾವು ಅನುಭವಿಸ್ಬೇಕಾಗತ್ತೆ. ನೋಡಿ, ಇಂಟ್ಯೂಷನ್ ಬರೋಲ್ಲ, ಒಳಗಡೆಯಿಂದ ಯಾವುದೇ ಕ್ಲಾರಿಟಿ ಇರಲ್ಲ, ಇನ್ನರ್ ವಿಸ್ಡಮ್ ಇರಲ್ಲ ಅಲ್ವಾ? ಈಗಾಗಲೇ ಹೇಳಿದೆಲ್ಲ, ಇಷ್ಟು ಸಮಸ್ಯೆ ಅನುಭವಿಸ್ತೀವಿ. ನೋಡಿ, ಇಂಟ್ಯೂಷನ್ ಅಂತಂದ್ರೆ ಉದಾಹರಣೆಗೆ, ಈಗ ನಾನು ಯಾರೋ ಒಂದು ವ್ಯಕ್ತಿ ಬರ್ತಾರೆ ನಮ್ಮ ಜೊತೆಗೆ ಮಾತಾಡೋಕ್ಕನೋ, ಇಲ್ಲ ನಮ್ಮ ಮುಂದೆ ಕೂತಿರ್ತಾರೆ. ಅವ್ರು ಯಾವುದೋ ಒಂದು ವಿಷಯಕ್ಕೆ ಬಂದಿರ್ತಾರೆ. ಇದು ನಿತ್ಯ ಜೀವನದಲ್ಲಿ ನಡೆಯುವಂಥ ವಿಷಯಗಳಿವೆಲ್ಲ. ಅವ್ರು ಏನು ಹೇಳ್ತಾರೋ ಅದು ಕರೆಕ್ಟಾ ಇಲ್ಲ, ಅವ್ರು ಕರೆಕ್ಟ್ ವ್ಯಕ್ತಿಯ ಇಲ್ಲ, ಬಂದಿರೋದು ಯಾಕೆ ಬಂದಿದ್ದಾರೆ, ಅದು ನಮ್ಮ ಇನ್ನರಿಂದನೇ ಹೇಳ್ತಾ ಇರ್ತದೆ. ಆ ಇನ್ನರಿಂದ ಬರೋದು ಪೀನಲ್ ಗ್ಲ್ಯಾಂಡಿಂದನೇ ಬರೋದು. ಅದು ವಿಶ್ವದ ಸಮಾಚಾರ. ಆ ವ್ಯಕ್ತಿ ಬಗ್ಗೆ ವಿಶ್ವದ ಸಮಾಚಾರ ಬರಬೇಕಂದ್ರೆ ಪೀನಿಯಲ್ ಗ್ಲ್ಯಾಂಡ್ ಮುಖಾಂತರನೇ ಬರಬೇಕು. ಆ ಪೀನಲ್ ಗ್ಲ್ಯಾಂಡ್ ವರ್ಕ್ ಆಗ್ತಾ ಇಲ್ಲ ಅಂತಿರುವಾಗ, ಆಗ್ನೇಯ ಚಕ್ರ ವರ್ಕ್ ಆಗ್ತಾ ಇಲ್ಲ ಅಂತಿರುವಾಗ, ಹೇಗೆ ನೀವು ಇದೆಲ್ಲ ಕ್ಲಾರಿಟಿ ಬರುತ್ತೆ ನಿಮಗೆ? ಆ ವ್ಯಕ್ತಿ ಜೊತೆಗೆ ನೀವು ಜೋಡಿಸ್ಕೊಂಡಿದ್ರೆ, ಸಂಪರ್ಕ ಮಾಡಿಕೊಂಡ್ರೆ ನಿಮಗೆ ನಷ್ಟ ಆಗುತ್ತೆ, ಕಷ್ಟ ಆಗುತ್ತೆ, ದುಃಖ ಆಗುತ್ತೆ. ಆ ವ್ಯಕ್ತಿ ಸರಿಯಾದ ವ್ಯಕ್ತಿ ಅಲ್ಲ ಅಂದರೆ ಅಲ್ವಾ? ಸೊ ಈ ರೀತಿಯಲ್ಲಿ ಯಾವುದೋ ಒಂದು ಕೆಲಸ ಮಾಡಬೇಕು, ನಿರ್ಣಯ ಮಾಡಬೇಕು, ಅದು ಕರೆಕ್ಟಾಗಿ ಆಗ್ತದೆ ಇಲ್ಲ, ಅದೆಲ್ಲ ಹೊರಗಡೆಯಿಂದ ಬರಬೇಕು. ಈಗ ಜಾಸ್ತಿ ಏನಾಗಿದೆ ಅಂದರೆ, ನಮ್ಗಿರುವಂಥ ಅಭ್ಯಾಸ, ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಒಂದು ಪೂಜಾರ ಹತ್ರ ಹೋಗ್ತೀವಿ, ಜ್ಯೋತಿಷ್ಯ ಹತ್ರ ಹೋಗ್ತೀವಿ, ಸ್ವಾಮೀಜಿಗಳ ಹತ್ರ ಹೋಗ್ತೀವಿ. ಇವೆಲ್ಲನೂ ಬೇಕಾಗಿಲ್ಲ ಅಂತ ಹೇಳ್ತೀವಿ ನಾವು. ಎಲ್ಲ ನೀವೇ ನಿರ್ಣಯಾಧಿಕಾರಿ, ಎಲ್ಲ ನಿಮ್ಮಲ್ಲೇ ಇದೆ. ನೀವೊಂದು ಮಿನಿ ವಿಶ್ವ ಹೇಳ್ತೀವಲ್ಲ, ದಿ ಮಿನಿ ಯೂನಿವರ್ಸ್ ಅಂತ ಹೇಳ್ತೀವಲ್ಲ, ಅದೆಲ್ಲ ನಿಮ್ಮಲ್ಲೇ ಇದೆ. ನೀವೇ ಆ ಬ್ರಹ್ಮಾಂಡವೇ ಪಿಂಡಾಂಡವು ಅಂತ ಇಷ್ಟೆಲ್ಲ ಇರುವಾಗ ಇದನ್ನು ಯಾಕೆ ಮತ್ತೆ ನಾನು ಪಡೆಯೋಕ್ಕಾಗ್ತಾ ಇಲ್ಲ? ಎಸ್, ಯುವರ್ ಪೀನಿಯಲ್ ಗ್ಲ್ಯಾಂಡ್ ಈಸ್ ಬ್ಲಾಕ್ಡ್. ಅರ್ಥ ಆಯ್ತಾ? ಸೊ ಇದು ಅತಿ ಹೆಚ್ಚಿನ ಕಾರಣ ಅಂತ ನೀವು ತಿಳ್ಕೊಳ್ಳಿ. ಸೊ ಇದೊಂದು ನಾವು ತೆರೆಯೋಕ್ಕೆ ಪ್ರಯತ್ನಗಳು ಮಾಡಿದರೆ ಅದು ತುಂಬ ಸಾಧ್ಯವೇ. ಆಯ್ತಾ? ದಿನನಿತ್ಯ ನೀವು ಮೆಡಿಟೇಷನ್ ಮಾಡ್ತಾ ಇರ್ತೀರಲ್ಲ, ಅದರಲ್ಲಿ ಸಹ ಅದು ಆಕ್ಟಿವೇಶನ್ ಬರ್ತಾ ಇರ್ತದೆ. ಬಟ್ ಆದರೆ ನಿಮ್ಮ ಆಹಾರ ಆರೋಗ್ಯ ಪದ್ಧತಿಗಳು ಸರಿ ಇಲ್ಲ ಅಂದರೆ ಮತ್ತೆ ಮತ್ತೆ ಮುಚ್ಕೊಂಡು ಹೋಗ್ತಾ ಇರ್ತದೆ. ಎಷ್ಟೇ ಧ್ಯಾನ ಮಾಡಿದ್ರು ಮಿತ್ರರೇ, ಧ್ಯಾನದಿಂದ ವಿಶ್ವಶಕ್ತಿಯಿಂದ ಆ ಪೀನಿಯಲ್ ಗ್ಲ್ಯಾಂಡನ್ನು ಉತ್ಪನ್ನ ಮಾಡ್ಕೊಳೋದಾಗ್ಲಿ, ಉತ್ತೇಜನ ಮಾಡ್ಕೊಳೋದಾಗ್ಲಿ, ಪ್ರಚೋದನೆ ಮಾಡ್ಕೊಳೋದಾಗ್ಲಿ ಮಾಡ್ಕೋಬೋದು. ಆದರೆ ಪದೇ ನಾವು ತಿನ್ನೋ ಆಹಾರ ಆರೋಗ್ಯ ಪದ್ಧತಿಗಳು ಸರಿ ಇಲ್ಲ ಅಂದರೆ ಮತ್ತೆ ಮುಚ್ಚೋಗ್ತದೆ, ಮತ್ತೆ ನಾವು ಧ್ಯಾನ ಮಾಡ್ತಾ ಇರ್ತೀವಿ. ಇದು
ಪುನರಪಿ ಪುನರಪಿ ಅಂತೆ ಬರೋದು ಹೋಗೋದು ಬರೋದು ಹೋಗೋದು ಇಷ್ಟೇ ಆಗತ್ತೆ ನಿಮ್ಮ ಜೀವನದಲ್ಲಿ. ಮುಂದಿನ ಬದಲಾವಣೆ ಇಲ್ಲಾಂದ್ರೆ ಮುಂದಿನ ಹೆಜ್ಜೆ ಅನ್ನೋದು ಆಗೋಕ್ಕೂ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಇಷ್ಟೆಲ್ಲ ಇದಕ್ಕೋಸ್ಕರ ನಾವೇನು ಮಾಡೋದಂದ್ರೆ ಸ್ವಲ್ಪ ಪದ್ಧತಿಗಳು ತಿಳಿಸ್ಕೊಡ್ತೀವಿ. ಅದನ್ನೆಲ್ಲ ನೀವು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಮೊದಲನೇದು ಕಾಲೇಶ್ವರ ಮುದ್ರಾ. ಮುದ್ರಾ ಥೆರಪಿಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಚಿಕಿತ್ಸೆ ನೋಡ್ಕೊಳ್ಳಿ. ಕಾಲೇಶ್ವರ ಮುದ್ರೆ ಹೇಗೆ ಮಾಡೋದು? ಈ ಎರಡು ಕೈಗಳು ಇಟ್ಕೊಳ್ಳಿ. ಈ ಮಧ್ಯ ಬೆರಳು ಟಚ್, ಮಿಕ್ಕಿದ 3 ಬೆರಳು ಬೆಂಡ್ ಮಾಡಿ ಟಚ್ ಮಾಡ್ಕೊಳ್ಳಿ. ಆಮೇಲೆ ಹೆಬ್ಬೆರಳು ಟಚ್ ಮಾಡ್ಕೊಳ್ಳಿ. ಹೆಬ್ಬೆರಳು ಟಚ್ ಮಾಡ್ಕೊಳ್ಳಿ. ಇದು ಕಾಲೇಶ್ವರ ಮುದ್ರ. ನೋಡ್ಕೊಳ್ಳಿ ಒಂದ್ಸರಿ. ಮಧ್ಯ ಬೆರಳು ಟಚ್, ಕೊನೆ ಮಿಕ್ಕಿದ ಬೆರಳು ಬೆಂಡ್ ಮಾಡಿ ಟಚ್, ಹೆಬ್ಬೆರಳು ಕೊನೆಗಳು ಟಚ್. ಇಟ್ಕೊಂಡು ಹೀಗೆ ಕೆಳಗಡೆ ನಿಮ್ಮ ಮಣ್ಣಲ್ಲಿ ಇಟ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 15 ನಿಮಿಷ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಯ್ತಾ? ಇದಿಲ್ಲ ಅಂದ್ರೆ ಹಾಕಿನಿ ಮುದ್ರ ಮಾಡ್ಕೊಳ್ಳಿ, ಪರವಾಗಿಲ್ಲ. ಹಾಕಿನಿ ಮುದ್ರ ಇದನ್ನು ಆಕ್ಟಿವೇಟ್ ಮಾಡುತ್ತೆ. ಆಯ್ತಾ? ಈ 2 ಮುದ್ರಗಳಲ್ಲಿ ಯಾವುದೋ ಒಂದು ಮುದ್ರ ಮಾಡ್ಕೋಬಹುದು. ಸೊ ಇದು ಮುದ್ರಾ ಥೆರಪಿ ಅಂತ ಒಂದು ಚಿಕಿತ್ಸೆ. ನೆಕ್ಸ್ಟು, ಸೊ ಇನ್ನೊಂದೇನೆಂದ್ರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾಗತ್ತೆ ನಾವು. ಈ ಪರ್ಟಿಕ್ಯುಲರ್ ಚಕ್ರಕ್ಕೆ ಒಂದು ಬಣ್ಣ ಇದೆ, ಒಂದು ಬೀಜ ಮಂತ್ರ ಇದೆ. ಬಣ್ಣ ಯಾವುದು? ಇಂಡಿಗೋ, ಡೀಪ್ ಬ್ಲೂ, ಬ್ರೈಟ್ ಬ್ಲೂ ಅಂತ ಹೇಳ್ತೀವಿ ನಾವು. ಓಕೆ, ಅದು ಬರ್ಕೊಳ್ಳಿ. ಆ ಇಂಡಿಗೋ ಕಲರ್ ಅನ್ನು ಈ ಚಕ್ರಕ್ಕೆ ಸಂಬಂಧಿಸಿದ ಕಲರ್. ಅರ್ಥ ಆಯ್ತಾ? ಸೊ ಅದರಿಂದ ಇದು ಆಕ್ಟಿವೇಶನ್ ಆಗತ್ತೆ. ಅದು ಹೇಗಂತ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇದಕ್ಕಿರುವಂಥ ಬೀಜ ಮಂತ್ರ ಓಂ ಬೀಜ ಮಂತ್ರ. ಈ ಓಂ ಬೀಜ ಮಂತ್ರವನ್ನು ಹೇಳೋ ವಿಧಾನದಲ್ಲಿ ಹೇಳಿದರೆ ಆಯ್ತಾ, ಇದು ಏನಾಗತ್ತೆ ಅಂತಂದ್ರೆ ಖಂಡಿತ ನಿಮ್ಮ ಆಜ್ಞಾ ಚಕ್ರ ಆಕ್ಟಿವೇಶನ್ ಆಗತ್ತೆ. ತುಂಬ ಉಪಯೋಗ ಆಗತ್ತೆ. ಯಾವ ರೀತಿಯಲ್ಲಿ ಹೇಳಬೇಕು? ಒಂದು ಹಾಯಾಗಿ ಅಗ್ನಿ ಮುದ್ರ ಇಟ್ಕೊಂಡು ನಿಟಾರಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನಾರ್ಮಲ್ ಆಗಿ ಡೀಪ್ ಬ್ರೀತಿಂಗ್ ಒಂದ್ಸರಿ ತಗೊಳ್ಳಿ. ಓ ಈ ರೀತಿಯಲ್ಲಿ ಹೇಳ್ಕೊಂಡೋದು ಒಂದಾಗಿದ್ರೆ, ಇನ್ನೊಂದೇನೆಂದರೆ ಷಣ್ಮುಖಿ ಮುದ್ರೆಗೆ ಬನ್ನಿ. 2 ಕಿವಿಗಳು ಕ್ಲೋಸ್, 2 ತೋರ್ ಬೆರಳುಗಳು ಈ ಕಣ್ಣ ಮೇಲೆ ಮುಚ್ಕೊಳ್ಳಿ. 2 ಮಧ್ಯ ಬೆರಳು ಮೂಗಿ ಮೇಲೆ ಟಚ್ ಮಾಡಿ ಬ್ರೀತಿಗೆ ತಗೊಳ್ತೀವಲ್ಲ ಅವಾಗ ಸ್ವಲ್ಪ ಪಾರ್ಶಿಯಲಿ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ 2 ಈ ಉಂಗರ ಬೆರಳು ಮೇಲೆ ತುಟಿ, ಕಿರು ಬೆರಳು ಕೆಳಗನೆ ತುಟಿ ಇಟ್ಕೊಳ್ಳಿ. ಡೀಪ್ ಬ್ರೀತಿಂಗ್ ತಗೊಳ್ಳಿ. ಸ್ವಲ್ಪ ಆಗ ಮೂಗಿಗೆ ಸ್ವಲ್ಪ ಕ್ಲೋಸ್ ಮಾಡಬೇಕು ಮಧ್ಯ ಬೆರಳಿಂದ. ಓಕೆ, ಹಾಂ, ನಾವು ಟ್ರೈ ಮಾಡಿ, ಎಲ್ಲ ಟ್ರೈ ಮಾಡಿ. ಓ ಸ್ವಲ್ಪ ವಿರಾಮ, ಮತ್ತೆ ಡೀಪ್ ಬ್ರೀತಿಂಗ್. ಓ ಈ ರೀತಿಯಲ್ಲಿ ಮಾಡಬೇಕಾಗತ್ತೆ. ಷಣ್ಮುಖ ಮುದ್ರದಲ್ಲಿ ಇದು ಮಾಡುವಾಗ 2 ಕಿವಿಗಳು ಫುಲ್ ಬಂದ್ ಮಾಡಬೇಕಾಗತ್ತೆ. ಆಯ್ತಾ? ಬ್ರೀದಿಂಗ್ ಸ್ವಲ್ಪ ತಗೊಂಡು ಯಾವಾಗ ಬ್ರೀದಿಂಗ್ ಹೊರಗಡೆ ತಗೊಂತೀವೋ ಮೂಗಿಗಳು ಸ್ವಲ್ಪ ಪಾರ್ಶಿಯಲಿ ಕ್ಲೋಸ್ ಮಾಡಬೇಕು. ಅರ್ಧ ಕ್ಲೋಸ್ ಮಾಡಿಕೊಂಡು ಅಲ್ಲಿ ಸೌಂಡ್ ಸ್ಟಾರ್ಟ್ ಮಾಡಬೇಕು. ಆ ವೈಬ್ರೇಷನ್ಸ್ ಇದೆಯಲ್ಲ ಕಿವಿಗಳು ಒಳಗಡೆ, ಮತ್ತೆ ಕಣ್ಣುಗಳು, ಬ್ರೈನ್ಗೂ, ಮೂಗಿ, ಈ ಗಂಟ್ಲು ಎಲ್ಲ ಕಡೆ ವ್ಯಾಪ್ತಿಸ್ತವೆ. ಇಡೀ ಈ ತಲದ ಭಾಗ ಇದೆಲ್ಲ ಅದೆಲ್ಲ ಆರೋಗ್ಯ ಸುಧಾರಿಸ್ತದೆ. ಪೀನಲ್ ಗ್ಲ್ಯಾಂಡು ಆ ವೈಬ್ರೇಷನ್ಸ್ಗೆ ಆಕ್ಟಿವೇಶನ್ ಬರುತ್ತೆ. ಆಯ್ತಾ? ಇದು ಒಂದು ಪ್ರಧಾನವಾಗಿ ನಾವು ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಆಕುಪ್ರೆಷರಲ್ಲಿ ಏನು ಮಾಡೋದು ನೋಡಿ. ಆಕುಪ್ರೆಷರಲ್ಲಿ ಒಂದು ಪಾಯಿಂಟ್ ನೋಡ್ಕೊಳ್ಳಿ. ಇಲ್ಲಿ ಹೆಬ್ಬೆರಳಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಒಂದು 1/3 ಅಂದರೆ ಇಲ್ಲಿ ಬರುತ್ತೆ ಆಲ್ಮೋಸ್ಟ್. ಓಕೆ, ಇಲ್ಲಿರುವಂಥ ಈ ಭಾಗ ಇಲ್ಲಿ ಚೆನ್ನಾಗಿ ಆಕ್ಟಿವೇಟ್ ಮಾಡ್ಕೊಡೋದು. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ರೀತಿಯಲ್ಲಿ ಪ್ರೆಸ್ ಮಾಡ್ತಾ ಇರಿ. ನಿಮ್ಮ ಮಕ್ಕಳಿಗಾಗಲಿ ನೀವಾಗಲಿ ಈ ಪಾಯಿಂಟನ್ನು ಚೆನ್ನಾಗಿ ಆಕ್ಟಿವೇಟ್ ಮಾಡ್ಕೊಳ್ಳಿ. ಇಲ್ಲಿ 2 ಗ್ರಂಥಿಗಳಿರ್ತದೆ.
ಒಂದು ಪಿಟ್ಯೂಟ್ರಿ, ಇನ್ನೊಂದು ಪೀನಲ್ ಗ್ಲ್ಯಾಂಡ್, ಎರಡೂ ಇರ್ತದೆ. ಅದನ್ನು ಚೆನ್ನಾಗಿ ಆಕ್ಟಿವೇಟ್ ಮಾಡಿಕೊಂಡ್ರೆ, ಅದು ಪ್ರೆಸ್ ಮಾಡ್ತಾ ಇದ್ರೆ ಏನಾಗತ್ತೆ, ನಮಗೆ ಈ ಪೀನಲ್ ಗ್ಲ್ಯಾಂಡ್ ಆಕ್ಟಿವೇಶನ್ ಆಗತ್ತೆ. ಆಟೋಮೆಟಿಕ್ ಆಗಿ ಆಗ್ನೇಯ ಚಕ್ರ, ಥರ್ಡ್ ಐ ಚಕ್ರ ಓಪನ್ ಆಗತ್ತೆ. ಆಯ್ತಾ? ಸೊ ಅದಕ್ಕೂ ಈ ಪೀನಲ್ ಗ್ರಂಥಿಯನ್ನು ಆಕ್ಟಿವೇಟ್ ಮಾಡಿ ಮಕ್ಕಳಿಗೆ ನೀವು ಒತ್ತಿ ಚೆನ್ನಾಗಿ. ಇನ್ನು ಇದಕ್ಕೆ ಏನು ಬರುತ್ತೆ ಅಂದರೆ, ಒತ್ತಕ್ಕಾಗಲ್ಲ ಅಂದರೆ ಅಲ್ಲಿ ಒಂದು ಕಾಲು ಮೆಣಸು ತಗೊಂಡು ಹಾಕ್ಬಿಡಿ. ಅದಕ್ಕೊಂದು ಟೇಪ್ ಹಾಕಿ, ಮೆಡಿಕಲ್ ಟೇಪ್ ಹಾಕಿ ಮುಚ್ಚಿಬಿಡಿ. ಇಡೀ ನೈಟ್ ಹಾಗೆ ಇಡಿ, ಇಲ್ಲಾಂದ್ರೆ 4-5 ಗಂಟೆಗಳು ಬಿಟ್ಬಿಡಿ. ಆ ರೀತಿಯಲ್ಲಿ ಸಹ ನೀವು ಮಾಡ್ಕೋಬಹುದು. ಆಯ್ತಾ? ಸೊ ಇದು ನಮಗೆ ಆಕುಪ್ರೆಷರಲ್ಲಿ ಮತ್ತೆ ಸೀಡ್ ಥೆರಪಿಲಿ ಈ ರೀತಿಯಲ್ಲಿ ಮಾಡ್ಕೋಬಹುದು. ನೆಕ್ಸ್ಟ್ ಏನಂದ್ರೆ, ಒಂದು ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡೋಣ. ಎಲ್ಲರೂ ಮಾಡಕ್ಕೆ ಮಾಡಿ. ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡುವಾಗ ಹಾಕಿನಿ ಮುದ್ರೆ ಇಟ್ಕೊಳ್ಳಿ, ಹಾಯಾಗಿ ಕೂತ್ಕೊಳ್ಳಿ, ನಿಟಾರಾಗಿ ಕೂತ್ಕೊಳ್ಳಿ. ಎಲ್ಲ ನಿಟಾರಾಗಿ ಕೂತ್ಕೊಳ್ಳಿ. 1-2 ನಿಮಿಷ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಹೆಚ್ಚಿನ ಸಮಯ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ನಿಟಾರಾಗಿ ಕೂತ್ಕೊಂಡಿದ್ವಿ, ಕಣ್ಣು ಮುಚ್ಕೊಂಡಿದ್ದೀವಿ, ಹಾಕಿನಿ ಮುದ್ರೆ ಕೂತ್ಕೊಂಡಿದ್ದೀವಿ. ಈಗ 4-4-8 4 ಕೌಂಟ್ಗಳು, 4 ಸೆಕೆಂಡ್ ಕಾಲ ಬ್ರೀದಿಂಗ್ ತಗೋಬೇಕಾಗತ್ತೆ. ತಗೊಂಡವಾಗ ಒಂದು ಡೀಪ್ ಬ್ಲೂ ಕಲರ್, ಅಂದರೆ ಬ್ರೈಟ್ ಥಿಕ್ ಬ್ಲೂ ಕಲರು, ಅದು ನಮ್ಮ ಆಜ್ಞಾ ಚಕ್ರದಲ್ಲಿ ತುಂಬುತ್ತಾ ಇದೆ ಅಂತ ಊಹಿಸ್ಕೋಬೇಕು. ಮತ್ತೆ 4 ಸೆಕೆಂಡ್ ಕಾಲ ಶ್ವಾಸ ನಿಲ್ಲಿಸ್ಬೇಕು. ಆ ಸಮಯದಲ್ಲಿ ಈ ಡೀಪ್ ಬ್ಲೂ ಕಲರು ನಮ್ಮ ಆಜ್ಞಾ ಚಕ್ರದಿಂದ ಆಚೆ ಕಡೆ ವ್ಯಾಪ್ತಿಸ್ತಾ ಇದೆ, ಎಲ್ಲ ಕಡೆ ಹರಳ್ತಾ ಇದೆ ಅಂತ ಅದು ಊಹಿಸ್ಕೋಬೇಕು. ಮೂರನೇದು 8 ಕೌಂಟು ಬಾಯಿಯಿಂದ ಉಸಿರನ್ನು ಆಚೆ ಕಡೆ ಬಿಡಬೇಕು. ನೋಡ್ಕೊಳ್ಳಿ ಆ ಥರ. ಓಕೆ. ಆ 8 ಕೌಂಟ್ ಬಿಡುವಾಗ ಏನು ಊಹಿಸ್ಕೋಬೇಕು ನೀವು, ನಿಮ್ಮ ಒಳಗಡೆ ತಲೆಯಲ್ಲಿ ಇರುವಂಥ ಗೊಂದಲ, ಯಾವುದೇ ನಕಾರಾತ್ಮ, ಭಯ, ಆವೇಶ, ಭಾವೋದ್ರೇಕಗಳು ಮತ್ತು ಎಲ್ಲ ನಕಾರಾತ್ಮ, ಆ, ಅದೆಲ್ಲಾನು ತೊಲಗಿ ಹೋಗ್ತಾ ಇದೆ, ಆಚೆ ಕಡೆ ಹೋಗ್ತಾ ಇದೆ. ನಾನು ಪರಿಶುದ್ಧವಾಗ್ತಾ ಇದ್ದೀನಿ, ಮೈಂಡು ಶಾಂತಿ ಆಗ್ತಾ ಇದೆ ಅಂತ ಊಹಿಸ್ಕೋಬೇಕು. ಇದೊಂದು ಮಾಡ್ಕೊಳ್ಳಿ. ಇದು ಶುರು ಮಾಡಿ, ಎಲ್ಲರೂ ಶುರು ಮಾಡಿ. ಒಂದು 2-3 ಮಾಡಿ ಈಗ. ಆಮೇಲೆ ಮನೆಯಲ್ಲಿ ಪ್ರತಿ ದಿವಸ 5-6 ನಿಮಿಷ ಮಾಡ್ಕೋಬೋದು ಇದು. ಓಕೆ. ಓಕೆ. ಎಲ್ಲ ನಿಧಾನವಾಗಿ ಎಚ್ಚರಿಕೆ ಬನ್ನಿ. ಕಣ್ಣುಗಳು ತೆರೆಯಬಹುದು. ರೈಟ್ ಮಿತ್ರರೇ. ಸೊ ಈಗ ನೆಕ್ಸ್ಟ್ ಏನಂತಂದ್ರೆ, ದೃಢೀಕರಣಗಳು, ಅಫರ್ಮೇಷನ್ಸ್. ಪ್ರಾಮುಖ್ಯತೆ ನಮ್ಗೆಲ್ಲರಿಗೂ ಗೊತ್ತಿರೋದು. ಯಾವುದೇ ಒಂದು ಅಫರ್ಮೇಷನ್ ನಾವು ಮಾಡ್ಕೊತಾ ಇದ್ರೆ, ಪದೇ ಪದೇ ಮಾಡಿದ್ರೆ, ಪದೇ ಪದೇ ಮಾಡಿರುವಂಥದ್ದು ನಿಮ್ಮ ಉಪಚೇತನ ಮನಸ್ಸು, ಉಪಪ್ರಜ್ಞೆ ಮನಸ್ಸು ಹೋಗತ್ತೆ. ಇದರ ಅಫರ್ಮೇಷನ್ಸ್ ಪ್ರಾಮುಖ್ಯತೆ ಅದು. ನಾನು ಸ್ವಲ್ಪ ಅಫರ್ಮೇಷನ್ಸ್ ಹೇಳ್ತೀನಿ, ಒಂದು 10 ಅಫರ್ಮೇಷನ್ಸ್ ಹೇಳ್ತೀನಿ. ಅದನ್ನು ನೀಟಾಗಿ ಬರ್ಕೊಳ್ಳಿ, ಒಂದು ಜರ್ನಲ್ಲಿ ಬರ್ಕೊಳ್ಳಿ. ವಿಡಿಯೋ ನೋಡಿಕೊಂಡು, ಈಗ ಮಾಡ್ಕೊಳಕ್ಕೆ ಸಾಧ್ಯವಿದ್ರೆ ಈಗ ಬರ್ಕೊಳ್ಳಿ, ಇಲ್ಲಾಂದರೆ ವಿಡಿಯೋ ನೋಡಿ ನಿಧಾನವಾಗಿ ಬರ್ಕೊಳ್ಳಿ. ಈ ಬರ್ಕೊಂಡದ ಅಫರ್ಮೇಷನ್ಸ್ ಒಂದೊಂದನ್ನು ನಿಮಗೆ ಇದರಲ್ಲಿ 10ಅಲ್ಲಿ ಯಾವುದು ಹೆಚ್ಚಿನ ನಿಮಗೂ ಪ್ರಭಾವ ಅನ್ನಿಸ್ತದೋ ಅದನ್ನು ಒಂದು 10 ಸರಿ 21 ಸರಿ ಬರ್ಕೋಬೋದು. ಒಂದು ಬುಕ್ಕನ್ನು ತಗೊಂಡು 21 ಸರಿ ಬರೆಯೋದು. ಎಷ್ಟು ಜಾಸ್ತಿ ಸರಿ ಹೇಳ್ತೀವಿ ಅಂದರೆ ಬಾಯಿಂದನೇ ಹೇಳ್ಬೋದು, ಇಲ್ಲಾಂದರೆ ಬರ್ಕೋಬೋದು. ಬಾಯಿಂದ ಹೇಳೋದಾಗಲಿ, ಉಚ್ಚಾರಣೆ ಮಾಡೋದಾಗಲಿ, ಬರ್ಕೊಳೋದಾಗಲಿ, ಏನೇ ಮಾಡಿದ್ರು ಅದು ಪದೇ ಪದೇ ಹೇಳುವಾಗ ನೇರವಾಗಿ ನಮ್ಮ ಸಬ್ಕಾನ್ಷಿಯಸ್ ಅಂಡ್ ಮೈಂಡಲ್ಲಿ ಹೋಗಿ ಕೂತ್ಕೊಳ್ತದೆ. ಉದಾಹರಣೆಗೆ, ನಾನು ಡ್ರೈವಿಂಗ್ ಕಲಿತಾ ಇರ್ತೀನಿ, ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡ್ತೀನಿ ಡ್ರೈವಿಂಗ್. ಅವಾಗ ಏನಾಗುತ್ತೆ, ಹೆಚ್ಚಿನ ಸಮಯ ಪದೇ 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 ಪ್ರಾಕ್ಟೀಸ್ ಮಾಡುವಾಗ ಆ ಪೂರ್ತಿ ಆ ವಿಧಾನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗ್ತದೆ. ನೆನ್ಪಿಟ್ಕೊಳ್ಳಿ, ನನ್ನ ದೇಹವನ್ನು, ಈ ಮಾನವ ವ್ಯವಸ್ಥೆಯನ್ನು 90% ಭಾಗ ಇದನ್ನು ನಡೆಸ್ತಾ ಇರುವಂಥದ್ದೇ ಸಬ್ಕಾನ್ಷಿಯಸ್ ಮೈಂಡ್. ಇದು ಒಳಗಡೆ ಇರುತ್ತೆ, ಇದು ಒಳಗಡೆ ಗುಟ್ಟು. ಇದು ಆಯ್ತಾ? ರಹಸ್ಯವಾಗಿ ಒಳಗಡೆ ಇದ್ದು ಸೂಕ್ಷ್ಮವಾಗಿರುತ್ತೆ, ಸ್ಥೂಲವಾಗಿ ಎಲ್ಲ ಕೆಲಸಗಳು ಮಾಡಿಸ್ತಾ ಇರ್ತದೆ. ಆಯ್ತಾ? ಉದಾಹರಣೆಗೆ, ಹೃದಯ ಬಡಿತ ಆಗ್ತಾ ಇದೆ, ಕಿಡ್ನಿಗಳು ಶುದ್ಧಿ ಮಾಡ್ತಾ ಇದೆ, ಆಮೇಲೆ ಲಿವರು ಡಿಟಾಕ್ಸಿಫಿಕೇಶನ್ ಮಾಡ್ತಾ ಇದೆ, ಜೀರ್ಣಾಶಯ, ಜೀರ್ಣಕೋಶ ಜೀರ್ಣ ಮಾಡ್ತಾ ಇದೆ. ಇದೆಲ್ಲ ಯಾರು ಹೇಳ್ತಾ ಇದ್ದಾರೆ?
ನಾನು ಹೇಳ್ತಾ ಇದ್ದೀನ, ಇಲ್ಲ ನೀವೇನಾದ್ರು ನಿಮ್ಮ ದೇಹಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀರಾ? ಯಾರು ನಡೆಸೋದು ಇದೆಲ್ಲ? ಇದು ನಡೆಸೋದೇ ಸಬ್ ಕಾನ್ಷಿಯಸ್ ಮೈಂಡ್. ನಿಮ್ಮ ಉಪಪ್ರಜ್ಞೆ ಮನಸ್ಸು ಇಲ್ಲ ಅಂತಂದ್ರೆ ಅದಕ್ಕೆ ದೇಹ ಸತ್ತೋಗೋದು. ಒಂದು ಸರಿ ಆತ್ಮ ಆಚೆ ಕಡೆ ಹೋದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ಇಲ್ಲ ಅಲ್ಲಿ. ನಿಮ್ಮ ದೇಹ ಅಂದ್ರೆ ನಾವು ಎಚ್ಚರಿಕಿರುವಾಗ ನಮ್ಮ ಜೊತೆಗಿರುವ ಮೈಂಡು ಕಾನ್ಷಿಯಸ್ ಮೈಂಡ್, ಚೇತನ ಮನಸ್ಸು. ನಾವು ಮಲಗಿರುವಾಗ ಮತ್ತೆ ನಾವು ನಿತ್ಯ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊತಾ ಇರುವಾಗ ಯಾವಾಗಲೂ ನಮ್ಮ ಜೊತೆಗೆ ಒಳಗಡೆ ಆತ್ಮ ಜೊತೆಗೆ ಸಬ್ ಕಾನ್ಷಿಯಸ್ ಮೈಂಡ್ ಇರಲೇಬೇಕು. ನಾವು ಸತ್ತೋದ ಮೇಲೆ ಆತ್ಮ ಹೋಗುವಾಗ ಆತ್ಮ ಜೊತೆಗೆ ಸಬ್ ಕಾನ್ಷಿಯಸ್ ಮೈಂಡ್ ಆಚೆ ಕಡೆ ಹೋಗ್ಬಿಡ್ತದೆ. ಅದಕ್ಕೆ ನಿಮ್ಮ ದೇಹ ಏನು ಕೆಲಸ ಮಾಡಲ್ಲ, ದೇಹ ಅಲ್ಲಿ ಬಿದ್ದೋಗಿರುತ್ತೆ ಅಷ್ಟೇ. ಅದು ತಗೊಂಡೋಗಿ ಒಂದು ಆಕ್ಸಿಜನ್ ಸಿಲಿಂಡರ್ ಕನೆಕ್ಟ್ ಮಾಡಿ ಮೂಗಿಯಲ್ಲಿ, ಹ್ಮ್ ಏನು ಮಾಡೋದಿಲ್ಲ. ಬಾಯಲ್ಲಿ ಅನ್ನ ಹಾಕಿ, ಏನು ಮಾಡೋದಿಲ್ಲ. ಏನಕ್ಕೂ? ಯಾಕೆ? ಸಬ್ ಕಾನ್ಷಿಯಸ್ ಮೈಂಡ್ ಇಲ್ಲ, ಸಬ್ ಕಾನ್ಷಿಯಸ್ ಮೈಂಡ್ ಹೊತ್ತೋಗಿದೆ. ಅದಕ್ಕೆ ಎರಡು ಮನಸ್ಸುಗಳಿದೆ, ಚೇತನ ಮನಸ್ಸು, ಉಪಚೇತನ ಮನಸ್ಸು. ಚೇತನ ಮನಸ್ಸು ಎಚ್ಚರಿಕಿರುವಾಗ ನಮ್ಮ ಜೊತೆಗೆ ಕೆಲಸ ಮಾಡ್ತದೆ. ನಾವು ಮಲಗಿರುವಾಗ, ಸತ್ತೋಗಿರುವಾಗ ಆತ್ಮ ಜೊತೆಗೆ ಹೋಗುವಂಥದ್ದೇ ಈ ಸಬ್ ಕಾನ್ಷಿಯಸ್ ಮೈಂಡು. ಇದು ನೆನ್ಪಿಟ್ಕೊಳ್ಳಿ ಯಾವಾಗಲೂ, ಆಯ್ತಾ? ಸೊ ನಾವು ಮಲಗಿದ್ರೂ ಆಯ್ತಾ, ಧ್ಯಾನದಲ್ಲಿದ್ರೂ, ಈ ಚೇತನ ಮನಸ್ಸು ಜೀರೋ ಆಗಿದ್ರೂ ಯಾವಾಗಲೂ ಕೆಲಸ ಮಾಡ್ತಾರೆ ನಿತ್ಯವಾಗಿ. 24/7 365 ಡೇಸ್ ಕೆಲಸ ಮಾಡೋದು ಏನಪ್ಪಾ ಅಂತಂದ್ರೆ ಅದೇ ಉಪಪ್ರಜ್ಞಾ ಮನಸ್ಸು, ಸಬ್ ಕಾನ್ಷಿಯಸ್ ಮೈಂಡ್. ಇದು ನೆನ್ಪಿಟ್ಕೊಳ್ಳಿ ಯಾವಾಗಲೂ, ಆಯ್ತಾ? ಈ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನೇ ಸ್ಟೋರ್ ಮಾಡಿದೀವಿ, ಪರ್ಮನೆಂಟ್ ಸ್ಟೋರೇಜ್ ಅಂತ ಹೇಳ್ತೀವಿ ನಾವು. ಉದಾಹರಣೆಗೆ ಹೆಚ್ಚಾಗಿ ನಾವು ಒಂಥರ ಆ ಬ್ಯಾಡ ಬ್ಯಾಡದಲ್ಲದೆ ಆ ಲ್ಯಾಂಗ್ವೇಜ್ ಅಲ್ಲಿ ನಾವು ಹೇಳ್ಕೊಂತ ಇರ್ತೀವಿ, ಚೆನ್ನಾಗಿಲ್ಲ, ನಾನು ಸರಿ ಇಲ್ಲ, ನನ್ನ ಕೈಲಿ ಆಗಲ್ಲ, ನಾನು ವೇಸ್ಟು, ನನ್ನ ಜೀವನ ವೇಸ್ಟು ಅನ್ಕೊಂತಾ ಇರ್ತೀವಲ್ಲ. ಇದೆಲ್ಲ ಪ್ರಮಾದ. ಏನು ಗೊತ್ತಾ? ಹೋಗಿ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲೇ ಕೂತ್ಕೊತದೆ. ಅಲ್ಲಿ ಕೂತಿದ ತಕ್ಷಣ ನಿಮ್ಮ ಜೀವನ ಹಾಗೆ ಆಗ್ತದೆ, ಇನ್ನೇನು ವ್ಯತ್ಯಾಸನೇ ಇಲ್ಲ ನೋಡಿ. ಅದೇ ನೀವು ಹೇಳ್ಕೊಳ್ಳಿ, ನಾನು ಸುಂದರವಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಹಾಯಾಗಿದ್ದೀನಿ, ಚೆನ್ನಾಗಿ ಮಾಡ್ತೀನಿ, ಏನೇ ಮಾಡಿದ್ರೆ ನಾನು ತುಂಬಾ ಸಕ್ಸಸ್ ಆಗ್ತೀನಿ, ಹೇಳ್ಕೊಂತ ಹೋಗಿ ನೋಡೋಣ. ಇದು ಅಫರ್ಮೇಷನ್ಸ್ ಅಂತ ಹೇಳ್ತೀವಿ ಎಲ್ಲನು. ಅರ್ಥ ಆಯ್ತಾ? ಒಂದು ಮಂತ್ರ ಜಪ ಮಾಡ್ತೀವಿ. ಓಕೆ, ಓಂ ಶ್ರೀಂ ಓಂ ಶ್ರೀಂ, ಇದೆಲ್ಲ ಒಂದು 10 ಸರಿ ಹೇಳಿ, ಹೋಗಿ ಹೊರಗಡೆ ಕೂತ್ಕೊಂತದೆ. ಅದನ್ನ 11 ಸರಿ ನೀವು ಏನು ಮಾಡೋದು ಬೇಕಾಗಿಲ್ಲ, ಆಟೋಮೆಟಿಕ್ ಬಾಯಿಂದ ಬರುತ್ತೆ. ಇಂಥದ್ದು ಸಬ್ ಕಾನ್ಷಿಯಸ್ ಮೈಂಡ್ ಮಾಡೋ ಕೆಲಸ. ಉದಾಹರಣೆ ಕಂಪ್ಯೂಟರ್ ತಗೊಳ್ಳಿ. ಕಂಪ್ಯೂಟರಲ್ಲಿ ನಾನು ಕೋಡ್ ಮಾಡ್ತಾ ಇರ್ತೀನಿ, ಕೋಡಿಂಗ್ ಮಾಡ್ತೀನಿ, ಏನೋ ಬರಿತಾ ಇರ್ತೀನಿ. ಅದೆಲ್ಲ ಏನಾಗುತ್ತೆ ಗೊತ್ತಾ? ಫಸ್ಟು ಬರಿತೀನಿ ಅಷ್ಟೇ. ಅದಾದಮೇಲೆ ಅದು ನನಗೂ ಫ್ಯೂಚರಲ್ಲಿ ಬೇಕು, ಭವಿಷ್ಯದಲ್ಲಿ ಬೇಕಂದ್ರೆ ನೇರವಾಗಿ ಹಾರ್ಡ್ ಡಿಸ್ಕಲ್ಲಿ ಸ್ಟೋರ್ ಮಾಡ್ತೀನಿ ನಾನು. ಆ ಹಾರ್ಡ್ ಡಿಸ್ಕಲ್ಲಿ ಸ್ಟೋರ್ ಮಾಡೋದೇ ಸಬ್ ಕಾನ್ಷಿಯಸ್ ಮೈಂಡ್. ಆ ರೀತಿಯಲ್ಲಿ ನಮ್ಮ ನಿತ್ಯ ಜೀವನ ಹಾಗೆ ಇರ್ತದೆ ಮಿತ್ರಳೆ, ಆಯ್ತಾ? ಅದಕ್ಕೆ ಏನೇ ಅಫರ್ಮೇಷನ್ಸ್ ಮಾಡ್ಕೊಂಡಿದ್ರು, ಯಾವುದೇ ಪದೇ ಪದೇ ರಿಪೀಟ್ ಮಾಡಿದರೆ ಅದು ಖಂಡಿತ ಸಬ್ ಕಾನ್ಷಿಯಸ್ ಮೈಂಡ್ ಕೂತ್ಕೋತದೆ. ಸಬ್ ಕಾನ್ಷಿಯಸ್ ಮೈಂಡ್ ಕೂತಿದ ಮೇಲೆ ನಿಮ್ಗೆ ಯಾವುದೇ ಪ್ರಮೇಯ ಇಲ್ಲ, ಅದು ಕೆಲಸ, ಆ ಥರ ಕೆಲಸ ಅದು ಮಾಡ್ಕೊತಾನೆ ಇರ್ತದೆ. ಮತ್ತೆ ಅದನ್ನು ತೆಗಿಬೇಕಂದ್ರೆ ಒಂದು ತುಂಬಾ ಕೆಲಸ, ಆಯ್ತಾ? ಧ್ಯಾನ ಮಾಡಬೇಕು, ಮತ್ತೆ ಅಫರ್ಮೇಷನ್ಸ್ ಮಾಡ್ಕೋಬೇಕು, ನಾವು ಶುದ್ಧಿ ಮಾಡ್ಕೋಬೇಕು, ತುಂಬಾ ಕೆಲಸ ಇದೆ ಅದನ್ನ ಮತ್ತೆ ತೆಗಿಬೇಕಂದ್ರೆ. ಅದಕ್ಕೆ ಜಾಗರೂಕತೆ ವಹಿಸಿ ನೀವು ಮಾಡ್ಕೊಳ್ಳೋಂಥ ನಿಮ್ಮ ಶೈಲಿ, ನಿಮ್ಮ ವ್ಯವಹಾರ, ನಿಮ್ಮ ಪದ್ಧತಿಗಳು ಎಲ್ಲದನ್ನು ಜಾಗರೂಕತ ರೀತಿಯಲ್ಲಿ ಮಾಡಿ, ಆಯ್ತಾ? ಅವಾಗ ನಿಮ್ಮ ಜೀವನವನ್ನು ಹಾಗೆ ಇರ್ತದೆ. ಯಾಕಂದ್ರೆ ಯಥಾ ದೃಷ್ಟಿ ತಥಾ ಸೃಷ್ಟಿ, ಯದ್ಭಾವಂ ತದ್ಭವತಿ, ಇವೆಲ್ಲ ಆಗೋದು ಸಬ್ ಕಾನ್ಷಿಯಸ್ ಮೈಂಡಿಂದನೇ. ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ. ನಮ್ಮ ವಾಸ್ತವಕ್ಕೆ ನಾವೇ ಕಾರಣ, ನಮ್ಮ ಜೀವನ ಸೃಷ್ಟಿಗೆ ನಾವೇ ಕಾರಣ, ನಮ್ಮ ಜೀವನ ಶೈಲಿಗೆ ನಾವೇ ಕಾರಣ, ಆಯ್ತಾ? ಇದೆಲ್ಲನೂ ಸಬ್ ಕಾನ್ಷಿಯಸ್ ಮಾಡುವಂಥ ವ್ಯವಹಾರ. ಅದಕ್ಕೆ ಈಗ ಹೇಳ್ತಾ ಇರೋಂಥ ಈ ಅಫರ್ಮೇಷನ್ಸ್ ದಯವಿಟ್ಟು ಇದು ಬರ್ಕೊಳ್ಳಿ. ಇದು ಹೆಚ್ಚಿನ ಸಮಯದಲ್ಲಿ ಒಂದೊಂಥರ ಚಾಂಟಿಂಗ್ ಥರ ಹೇಳ್ಕೋಬೋದು ನೀವು. ನೋಡಿ, ಫಸ್ಟ್ ಐ ಟ್ರಸ್ಟ್ ಮೈ ಇಂಟ್ಯೂಷನ್ ಅಂಡ್ ಇನ್ನರ್ ವಿಸ್ಡಮ್. ಮೊದಲನೇದು, ಐ ಟ್ರಸ್ಟ್ ಮೈ ಇಂಟ್ಯೂಷನ್ ಅಂಡ್ ಇನ್ನರ್ ವಿಸ್ಡಮ್. ಎರಡನೇದು, ಐ ಆಮ್ ಓಪನ್ ಟು ನ್ಯೂ ಐಡಿಯಾಸ್ ಅಂಡ್ ಪರ್ಸ್ಪೆಕ್ಟಿವ್ಸ್. ಐ ಆಮ್ ಓಪನ್ ಟು ನ್ಯೂ ಐಡಿಯಾಸ್ ಅಂಡ್ ಪರ್ಸ್ಪೆಕ್ಟಿವ್ಸ್. ಮೂರನೇದು, ಐ ಸಿ ಕ್ಲಿಯರ್ಲಿ ಅಂಡ್ ಅಂಡರ್ಸ್ಟ್ಯಾಂಡ್ ದ ಡೀಪರ್ ಟ್ರೂತ್ಸ್. ಇದು ಮೂರನೇದು. ಐ ಎಂಬ್ರೇಸ್ ಮೈ ಕ್ರಿಯೇಟಿವಿಟಿ ಅಂಡ್ ಇಮ್ಯಾಜಿನೇಷನ್. ನಾಲ್ಕನೇದು. ಐದನೇದು, ಐ ಆಮ್ ಕನೆಕ್ಟೆಡ್ ಟು ಮೈ ಹೈಯರ್ ಸೆಲ್ಫ್.
ಆರನೇದು, ಐ ಟ್ರಸ್ಟ್ ದ ಗೈಡೆನ್ಸ್ ಆಫ್ ಮೈ ಡ್ರೀಮ್ಸ್. ಏಳನೇದು, ಐ ಎಕ್ಸ್ಪ್ಯಾಂಡ್ ಮೈ ಅವೇರ್ನೆಸ್ ಅಂಡ್ ಪರ್ಸೆಪ್ಷನ್. ಎಂಟನೇದು, ಐ ರಿಲೀಸ್ ಫಿಯರ್ ಅಂಡ್ ಡೌಟ್, ವೆಲ್ಕಮಿಂಗ್ ಕ್ಲಾರಿಟಿ. ಒಂಬತ್ತನೇದು, ಐ ವಿಜುವಲೈಸ್ ಮೈ ಗೋಲ್ಸ್ ಅಂಡ್ ಮ್ಯಾನಿಫೆಸ್ಟ್ ಮೈ ಡಿಸೈರ್ಸ್. ಹತ್ತನೇದು, ಕೊನೆಯದು, ಐ ಆಮ್ ಇನ್ ಟ್ಯೂನ್ ವಿತ್ ಮೈ ಸ್ಪಿರಿಚುವಲ್ ಪಾತ್. ಸೊ ಇಷ್ಟು ಅಫರ್ಮೇಷನ್ಸ್ ಇದೆ, ದಯವಿಟ್ಟು ಇದೆಲ್ಲ ಬಳಸ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದೇನೆಂದರೆ ಅರೋಮಥೆರಪಿ. ಅರೋಮಥೆರಪಿಯಲ್ಲಿ ಹೇಗೆ ನಾವು ಈ ಆಜ್ಞಾಚಕ್ರವನ್ನು ಸರಿಪಡಿಸ್ಕೊಳ್ಳೋದು, ಉತ್ತೇಜಿತ ಮಾಡೋದು ನೋಡೋಣ. ಅರೋಮಥೆರಪಿ ಅಂದರೆ ಏನು? ವಾಸನೆ. ಒಂದು ಎಸೆನ್ಷಿಯಲ್ ಆಯಿಲ್ ಸಿಗತ್ತೆ, ಅದು ನೀವು ಖರೀದಿ ಮಾಡಿಕೊಂಡ್ರೆ ಅದನ್ನು ಬಟ್ಟದಲ್ಲಿ ಹಾಕ್ಕೊಂಡು ವಾಸನೆ ನೋಡೋದಾಗ್ಲಿ, ಮತ್ತೆ ಒಂದು ಡಿಫ್ಯೂಸರ್ ಪರ್ಚೇಸ್ ಮಾಡಿಕೊಂಡು ಟೇಬಲ್ ಮೇಲೆ ಇಲ್ಲ ನಿಮ್ಮ ಮನೆಯಲ್ಲಿ ಒಂದು ಲಿವಿಂಗ್ ರೂಮ್ ಇರ್ತದಲ್ಲ, ಅಲ್ಲಿ ಇಟ್ಕೊಂಡ್ರೆ ಆ ಸ್ವಲ್ಪ ಒಂದು 10 ಡ್ರಾಪ್ಸ್ ಹಾಕಿದ್ರೆ ಅದೆಲ್ಲ ಒಂಥರ ವಾಸನೆ ಥರ ಇಡೀ ರೂಮ್ ಎಲ್ಲ, ಇಡೀ ಮನೆಯೆಲ್ಲ ವ್ಯಾಪ್ತಿಸ್ತದೆ. ಅದನ್ನು ಆ ವಾಸನೆ ತಗೊತಾ ಇರುವಾಗಲೂ ಈ ಚಕ್ರ ಆಕ್ಟಿವೇಶನ್ ಬರುತ್ತೆ. ನೆಕ್ಸ್ಟ್ ಏನಂದರೆ ಕರ್ಚೀಪಲ್ಲಿ ಹಾಕ್ಕೊಂಡು ಅವಾಗವಾಗ ಆ ಸ್ಮೆಲ್ಲನ್ನು ತಗೊಳ್ಳೋದು, ವಾಸನೆ ತಗೊಂಡೋದು. ಇನ್ನು ಹೇಳ್ಬೇಕಂದ್ರೆ ನೀವು ಸ್ನಾನ ಮಾಡ್ತೀರಲ್ಲ, ಅದರಲ್ಲಿ ಬಕೆಟಲ್ಲಿ ನೀರಲ್ಲಿ ಒಂದು 2 ಡ್ರಾಪ್ ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಂಡು ಆ ಸ್ನಾನ ಮಾಡೋದು. ಇಷ್ಟೆಲ್ಲ ಮಾಡ್ಕೊಳ್ಳಿ. ಸೊ ಏನೇನು ಆ ಆಯಿಲ್ಸ್ ನೋಡ್ಕೊಳ್ಳಿ: ಲ್ಯಾವೆಂಡರ್, ಮತ್ತು ಸ್ಯಾಂಡಲ್ವುಡ್, ಆಮೇಲೆ ರೋಸ್ಮೇರಿ, ಆಮೇಲೆ ಪ್ಯಾಚೋಲಿ ಅಂತ ಇನ್ನೊಂದಿದೆ. ಸೊ ಇಷ್ಟು ಮಾತ್ರ ತಗೊಳ್ಳಿ. ಖಂಡಿತ ನಮಗೆ ಈ ಸ್ಪಿರಿಚುವಲ್ ಗ್ರೌಂಡಿಂಗ್, ಇಂಟ್ಯೂಷನ್, ಕ್ಲಾರಿಟಿ, ಅದಾಯ್ತಾ, ಮೆಂಟಲ್ ಕ್ಲಾರಿಟಿ ಇವೆಲ್ಲ ಹೆಚ್ಚಾಗುತ್ತೆ. ಓಕೆ, ರೈಟ್. ಸೊ ನೆಕ್ಸ್ಟು ಕ್ರಿಸ್ಟಲ್ ಥೆರಪಿ ಏನು ಮಾಡೋದು? ಕ್ರಿಸ್ಟಲ್ಸು ನ್ಯಾಚುರಲ್ ಸ್ಟೋನ್ಸು, ದೇರ್ ಆಲ್ ಎನರ್ಜೆಟಿಕ್ ಸ್ಟೋನ್ಸ್. ದೇ ಪ್ರಿಸರ್ವ್, ದೇ ಮೆಮರೈಸ್ ಆಲ್ ದಿ ವೈಬ್ರೇಷನ್ಸ್, ಪಾಸಿಟಿವ್ ಹೈಯರ್ ವೈಬ್ರೇಷನ್ಸ್. ದೇ ವೈಬ್ರೇಟ್ ವಿತ್ ಹೈಯರ್ ಫ್ರೀಕ್ವೆನ್ಸಿ. ಆಯಿತಾ? ಸೊ ಇಂಥದ್ದು ನಾವು ಹೇಗೆ ಉಪಯೋಗಿಸ್ಕೊಂಡದು? ಧ್ಯಾನ ಮಾಡುವಾಗ 2 ಕೈ ಮಧ್ಯದಲ್ಲಿ ಇಟ್ಕೊಂಡು ಅದನ್ನು ಹಾಗೆ ಇಟ್ಕೊಂಡು ಧ್ಯಾನ ಮಾಡೋದು. ಆಯಿತಾ? ಎರಡನೇದು, ನಿಮ್ಮ ಆ್ಯಂಟಿ ಬ್ಯಾಗ್ ಪರ್ಸಲ್ಲೋ ಜೋಬಲ್ಲೋ ಇಟ್ಕೊಂಡು ಓಡಾಡೋದು. ಆಯಿತಾ? ಹಾಗೆ ಮಾಡಿ. ಆಮೇಲೆ ಇಲ್ಲಾಂದರೆ ಆಗ್ನೇಯ ಚಕ್ರದ ಮೇಲೆ ಆ ಕ್ರಿಸ್ಟಲ್ನ ಇಟ್ಬಿಟ್ಟು ಅಮೃತಾಸಲ್ಲಿ ಮಲ್ಕೊಂಡು ಡೀಪ್ ಬ್ರೀತಿಂಗಲ್ಲಿ ಹಾಗೆ ಮಲ್ಕೊಂಡೋದು, ಅದನ್ನು ಮಾಡ್ಬೋದು ಈ ರೀತಿಯಲ್ಲಿ. ಆದರೆ ಏನು ಕ್ರಿಸ್ಟಲ್ಸು? ಅಮೆಥಿಸ್ಟ್, ಲ್ಯಾಪಿಸ್ ಲಜುಲಿ, ಸೋಡಲೈಟ್, ಫ್ಲೋರೈಟ್, ಲೋಲೈಟ್, ಇಷ್ಟು ಕ್ರಿಸ್ಟಲ್ಸು ಲಭ್ಯವಿದೆ. ದಯವಿಟ್ಟು ತಗೊಂಡು ಇದನ್ನು ಉಪಯೋಗಿಸ್ಕೊಂಡ್ರೆ ನಾವು ಈ ಕ್ರಿಸ್ಟಲ್ಸಿಂದ ನಮ್ಮ ದಿವ್ಯ ಚೈತನ್ಯ ಕನೆಕ್ಟ್ ಆಗ್ತೀವಿ, ಬ್ರಹ್ಮಾಂಡ ಕನೆಕ್ಟ್ ಆಗ್ತೀವಿ. ನಮ್ಮಲ್ಲಿ ಕ್ಲಾರಿಟಿ ಆಫ್ ಥಾಟ್ ತುಂಬ ಹೆಚ್ಚಾಗತ್ತೆ. ಆಯಿತಾ? ಸೊ ಡೆಸಿಷನ್ ಮೇಕಿಂಗು ಅಂದರೆ ಯಾವುದೇ ನಿರ್ಣಯ ಮಾಡ್ಕೊಳ್ಳೋ ಸಾಮರ್ಥ್ಯ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ನಮಗೆ ಸ್ಪಿರಿಚುವಲ್ ಗೈಡೆನ್ಸ್ ಸಿಗುತ್ತೆ, ಇಂಟ್ಯೂಷನ್ ಬರುತ್ತೆ. ಆಮೇಲೆ ಇಂಟ್ಯೂಷನು ನಿತ್ಯವಾಗಿ ನಮ್ಮ ಜೊತೆಗೆ ಇರ್ತದೆ. ಇವೆಲ್ಲ ಇರುವಾಗ ನಮ್ಮ ಜೀವನ ಆನಂದವಾಗಿ ಇರುತ್ತೆ. ಈ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ನೆಕ್ಸ್ಟು ಇದು ಕಲರ್ ಥೆರಪಿ. ಕಲರ್ ಥೆರಪಿಯನ್ನು ಹೇಗೆ ಬಳಸ್ಕೊಳ್ಳೋದು? ನಿಮ್ಗೆ ಗೊತ್ತು, ಡೀಪ್ ಇಂಡಿಗೋ, ಅದೇ ಇಂಡಿಗೋ ಕಲರ್, ಡೀಪ್ ಬ್ಲೂ, ಬ್ರೈಟ್ ಬ್ಲೂ ಕಲರ್ ಅಂತ ಹೇಳ್ತೀವಿ. ಈ ಚಕ್ರಕ್ಕೆ ಸಂಬಂಧಿತ ಇದನ್ನು ನಮ್ಮ ಸುತ್ತಿರುವಂಥ ವಾತಾವರಣದಲ್ಲಿ ಬಟ್ಟೆಗಳು, ಇಂಟೀರಿಯರ್ ಡೆಕೋರೇಷನ್ ಮತ್ತು ಅನೇಕ ವಸ್ತುಗಳು ಉಪಯೋಗಿಸ್ತಾ ಇರ್ತೀವಲ್ಲ, ಅವೆಲ್ಲ ಈ ಡೀಪ್ ಬ್ಲೂ ಕಲರ್. ಈಗ ಯಾರನ್ನ ಪ್ಯಾಂಟು, ಶರ್ಟು, ಆ ರೀತಿಯಲ್ಲಿ ಡ್ರೆಸ್ಸು, ಇವೆಲ್ಲನೂ ಈ ಬ್ರೈಟ್ ಬ್ಲೂ ಕಲರ್ ಅದು ಏನಿದೆಯೋ ಅದನ್ನು ಉಪಯೋಗಿಸ್ಕೊಂಡ್ರೆ, ಅದನ್ನು ಧರಿಸಿದ್ರೆ ನಿಮ್ಗೆ ಖಂಡಿತ ಈ ಆಜ್ಞಾ ಚಕ್ರಕ್ಕೆ ಆಕ್ಟಿವೇಶನ್ಗೆ ತುಂಬ ಸಹಕಾರಿ. ಆಯಿತಾ? ಅದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇದೇ ಕಲರ್ನು ವಿಜುವಲೈಸ್ ಮಾಡ್ಕೊಳ್ಳೋದು. ಅಂದರೆ ಈಗಾಗಲೇ ನಾವು ಬ್ರೀದಿಂಗ್ ಎಕ್ಸಸೈಸ್ ಮಾಡಿದ್ವಿ. ಕಣ್ಣು ಮುಚ್ಕೊಂಡು ಬ್ರೀದಿಂಗ್ ಒಳಗಡೆ ತಗೊಳ್ತಾ ಇರುವಾಗ ಡೀಪ್ ಬ್ಲೂ ಕಲರ್, ಬ್ರೈಟ್ ಬ್ಲೂ ಕಲರ್ ನಮ್ಮ ಆಜ್ಞಾ ಚಕ್ರ ಒಳಗಡೆ ತುಂಬುತ್ತಾ ಇದೆ, ಪ್ರತಿಯೊಂದು ಶ್ವಾಸ ತಗೊಂಡವಾಗ ತುಂಬ್ತಾ ಇದೆ ಅಂತ ಆ ರೀತಿಯಲ್ಲಿ ಊಹಿಸ್ಕೊಂಡೋದು. ಅದು ಆ ಕಲರನ್ನು ಅಲ್ಲಿ ತುಂಬ್ತಾ ಇರೋದು, ಅದನ್ನು ಆ ಪದ್ಧತಿಯಲ್ಲಿ ವಿಜುವಲೈಸೇಷನ್, ದೃಶ್ಯೀಕರಣ ಮಾಡ್ಕೋಬೋದು. ಅದು ಆಕ್ಟಿವೇಶನ್ಗೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ನಮ್ಮ ಸುತ್ತಿರುವಂಥ ವಾತಾವರಣ, ಎನ್ವಿರಾನ್ಮೆಂಟಲ್ಲಿ ಈ ಡೀಪ್ ಬ್ಲೂ ಕಲರ್ ಇರುವಂಥ ಆ ಪುಷ್ಪಗಳನ್ನು, ಅಂದರೆ ಫ್ಲವರ್ಸ್ ನೋಡೋದಾಗಲಿ, ಆ ಕಲರನ್ನು ಹೆಚ್ಚಾಗಿ ನಾವು ಅದನ್ನು ಕಾಣಿಸ್ಕೊಂಡಿದ್ರೆ ಅದು ಖಂಡಿತ ಈ ಚಕ್ರ ಆಕ್ಟಿವೇಶನ್ಗೂ ತುಂಬ ಸಹಾಯ ಆಗತ್ತೆ. ಆಯಿತಾ?
ಸೊ ಇಷ್ಟೆಲ್ಲ ಪದ್ಧತಿಗಳಿಂದ ನಾವು ಕಲರ್ ಥೆರಪಿಯನ್ನು ಉಪಯೋಗಿಸ್ಕೋಬಹುದು. ಕೊನೆಯದಾಗಿ ಆಹಾರದಿಂದ. ಆಹಾರದಲ್ಲಿ ಅಂದರೆ ಫುಡ್ ಅಂದರೆ ನಮ್ಮ ನಿತ್ಯ ನಾವು ಬಳಸ್ತಾ ಇರುವಂಥ ಆಹಾರದಿಂದನೂ ಈ ಚಕ್ರವನ್ನು ಆಕ್ಟಿವೇಶನ್ ಮಾಡ್ಕೊಳ್ಳುವಂಥ ವಿಧಾನ. ಅಂದರೆ ಈ ಇಂಡಿಗೋ ಪರ್ಪಲ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಬ್ಲೂಬೆರೀಸು, ಬ್ಲ್ಯಾಕ್ ಬೆರೀಸು, ಈ ಪರ್ಪಲ್ ಗ್ರೇಪ್ಸು, ಪ್ಲಮ್ಸು, ಇವೆಲ್ಲ ಉಪಯೋಗ ಆಗುತ್ತೆ. ವೆಜಿಟಬಲ್ಸ್ ಅಲ್ಲಿ ನೋಡ್ಕೊಳ್ಳಿ, ವೆಜಿಟಬಲ್ಸ್ ಎಸ್ಪೆಷಲಿ ಪರ್ಪಲ್ ಕ್ಯಾಬೇಜು ಇಂಥದ್ದು ಉಪಯೋಗಿಸ್ಕೋಬಹುದು. ನೆಕ್ಸ್ಟು ಫ್ಯಾಟ್ಸ್, ಕೊಬ್ಬಲ್ಲಿ ನೋಡಿದರೆ ವಾಲ್ನಟ್ಸು, ಚಿಯಾ ಸೀಡ್ಸು, ಫ್ಲಾಕ್ ಸೀಡ್ಸು ತುಂಬ ಉಪಯೋಗ ಆಗುತ್ತೆ. ಮತ್ತು ಹರ್ಬಲ್ ಅಂದರೆ ಮೂಲಿಕೆಗಳು, ಅದರಲ್ಲಿ ಎಸ್ಪೆಷಲಿ ಲೆವೆಂಡರ್, ರೋಸ್ಮೇರಿ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಜ್ಯೂಸ್ ಅಂದರೆ ಎಸ್ಪೆಷಲಿ ಪರ್ಪಲ್ ಜ್ಯೂಸಸ್, ಪರ್ಪಲ್ ಕಲರ್ ಅಂತ ಜ್ಯೂಸಸ್, ಇದೆಲ್ಲ ಉಪಯೋಗ ಆಗತ್ತೆ. ಈ ಚಕ್ರಕ್ಕೆ ಆಕ್ಟಿವೇಟ್ ಮಾಡ್ಕೊಳ್ಳೋಕೆ ಇಷ್ಟೆಲ್ಲ ಫುಡ್ ಅನ್ನೋದು, ಆಹಾರದಲ್ಲಿ ಇಷ್ಟೆಲ್ಲ ನಾವು ಬಳಸ್ಕೋಬಹುದು. ಒನ್ಸ್ ಈ ಚಕ್ರ ಆಕ್ಟಿವೇಶನ್ ಬಂದಿದ್ರೆ ನಿಮ್ಮಲ್ಲಿ ಈಗಾಗಲೇ ಹೇಳಿದ ಪ್ರಕಾರ ಅದ್ಭುತ ಇಂಟ್ಯೂಷನು, ಒಳ್ಳೆ ಇಮ್ಯಾಜಿನೇಷನ್, ದೃಶ್ಯೀಕರಣೆ, ಆಂತರಿಕ ಧ್ವನಿ ಚೆನ್ನಾಗಿ ಕೆಲಸ್ತದೆ. ಮತ್ತೆ ನಿಮ್ಮ ಥಾಟ್ಸ್ ಕ್ಲಾರಿಟಿ ತುಂಬ ಇಂಪ್ರೂವ್ ಆಗುತ್ತೆ. ಆಲೋಚನಾ ಶೈಲಿ ತುಂಬ ಸ್ಪಷ್ಟವಾಗಿರುತ್ತೆ ಅಲ್ವಾ. ಯಾವುದೇ ಕನಸುಗಳು ಬಂದಿದ್ದನೋ ಅದನ್ನು ರಿಕಾಲ್ ಮಾಡ್ಕೊಂಡಕ್ಕೆ, ಮತ್ತೆ ತಿರ್ಗಾ ನೆನಪು ಮಾಡ್ಕೊಂಡಕ್ಕೆ ಶಕ್ತಿ, ಆ ಸಾಮರ್ಥ್ಯ ಬರುತ್ತೆ ಇದು ಚಕ್ರ ಆಕ್ಟಿವೇಶನ್ ಅಲ್ಲಿ ಇದ್ರೆ. ಆಯ್ತಾ. ಸೊ ಮತ್ತೆ ನಮ್ಮ ಬಗ್ಗೆ ನಮಗೆ ಅವೇರ್ನೆಸ್ ಹೆಚ್ಚಾಗ್ತಾ ಹೋಗ್ತದೆ. ನಾನು ಯಾರು ಅಂತ ಆ ಪ್ರಶ್ನೆಗೆ ಸಮಾಧಾನ ನಿಮ್ಮಲ್ಲಿ ಹೆಚ್ಚಾಗಿ ಸಿಗ್ತಾ ಇರ್ತದೆ. ಸೊ ಆಮೇಲೆ ರಿಯಾಲಿಟಿ ಬಗ್ಗೆ, ನಮ್ಮ ಸುತ್ತೂ ನಡೀತಾ ಇರೋಂಥದ್ರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಅಸತ್ಯ ಇದೆ ಅನ್ನೋದು ತಿಳ್ಕೊಳ್ಳೋದು ಅತಿ ಸುಲಭ. ಯಾಕಂದ್ರೆ ನಿಮ್ಮಲ್ಲಿ ಪೂರ್ತಿ ಗೈಡೆನ್ಸ್ ನಿಮ್ಮ ಆಂತರಿಕದಿಂದ ಬರ್ತಾ ಇರ್ತದೆ. ಆಂತರದಲ್ಲೇ ಎಲ್ಲ ಸಿಗ್ತಾ ಇರ್ತದೆ. ಆಮೇಲೆ ಸ್ಪಿರಿಚುವಲ್ ಕನೆಕ್ಷನ್ ಅಂತಂದ್ರೆ ಬ್ರಹ್ಮಾಂಡ ಜೊತೆಗೆ, ದಿವ್ಯಾತ್ಮ ಜೊತೆಗೆ, ಪೂರ್ಣ ಚೈತನ್ಯ ಜೊತೆಗೆ ನಾವು ಒಂದಾನ ಸಿಗ್ತದೆ, ಕನೆಕ್ಟಿವಿಟಿ ಸಿಗ್ತದೆ. ಈಗಾಗಲೇ ಹೇಳಿದೆ ನಾನು, ನಮ್ಮ ದೇಹಕ್ಕೆ ಮತ್ತೆ ನಮ್ಮ ಆತ್ಮಕ್ಕೆ ಮಧ್ಯದಲ್ಲಿ ಇರುವಂಥ ವಾರಧಿ, ಬ್ರಿಡ್ಜ್ ಈಸ್ ಓನ್ಲಿ ದಿಸ್ ಪಿನಿಯಲ್ ಗ್ಲ್ಯಾಂಡ್. ಇದು ಮೂರನೇ ಚಕ್ರ, ಅದು ನೆನ್ಪಿಟ್ಕೊಳ್ಳಿ. ಆಯ್ತಾ. ಈ ಮೂರನೇ ಚಕ್ರ ಆಕ್ಟಿವೇಟ್ ಆಗಿದ್ರೆ ನಾವು ಸಹಸ್ರಾರ ಕನೆಕ್ಟ್ ಆಗ್ತೀವಿ, ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ. ಓಕೆ. ಆಮೇಲೆ ನಿರ್ಣಯ ಅಂದರೆ ನಿರ್ಣಯ ತಗೊಂಡದಾಗ್ಲಿ, ಯಾವುದೇ ನಿರ್ಣಯ ತಗೋಬೇಕಂದ್ರೆ ನಮ್ಮಲ್ಲಿ ಒಳಗಡೆಯಿಂದನೇ ನಮಗೆ ಒಂಥರ ನಮಗೆ ಮಾರ್ಗದರ್ಶಿ ಸಿಗ್ತಾ ಇರ್ತದೆ. ಅದು ಕರೆಕ್ಟಾ ಇಲ್ಲ ತಪ್ಪ, ಮಾಡ್ಬೋದಾ ಮಾಡಬಾರ್ದಾ, ಈಗ ಮಾಡಬೇಕಾ ಯಾವಾಗ ಮಾಡಬೇಕು, ಎಷ್ಟು ಮಾಡಲಿ ಎಷ್ಟು ಮಾಡಬಾರ್ದು, ಪ್ರತಿಯೊಂದು ಗೊತ್ತಾಗ್ತಾ ಇರ್ತದೆ. ಆಯ್ತಾ. ಆಮೇಲೆ ಫಿಸಿಕಲ್ ಹೆಲ್ತ್, ನನ್ನ ಇಡೀ ಮೆದುಳಿನ ಆರೋಗ್ಯ, ಕಣ್ಣುಗಳ ಆರೋಗ್ಯ, ಕಿವಿಗಳ ಆರೋಗ್ಯ, ಈ ಗಂಟ್ಲು ಎಲ್ಲ ಪೂರ್ತಿ ಅದನ್ನು ನಿರ್ವಹಣೆ ಮಾಡುವಂಥದ್ದು ಈ ಒಂದು ಎಸ್ಪೆಷಲಿ ಆಜ್ಞಾಚಕ್ರ. ಇಷ್ಟು ನಾವು ಮಾಡ್ಕೋಬೇಕಾದ ಸ್ನೇಹಿತರೆ. ಇದರಿಂದ ಅದ್ಭುತವಾದ ಆಜ್ಞಾಚಕ್ರವನ್ನು ಅದ್ಭುತವಾದ ರೀತಿಯಲ್ಲಿ ನಾವು ಆಕ್ಟಿವೇಟ್ ಮಾಡ್ಕೊಂತ ಅವಕಾಶ ನಮಗೆ ಇಷ್ಟು ಪದ್ಧತಿಗಳಿಂದ ತಿಳ್ಕೋಬೇಕು, ನಿತ್ಯವಾಗಿ ಪಾಲನೆ ಮಾಡಿ. ಸೊ ಇದರಿಂದ ನಾವು ಈಗ ಇಷ್ಟೆಲ್ಲ ನಾವು ಹೇಳ್ಕೊಂಡು ಇದೆಲ್ಲ ನಾವು ಪದೇ ಪದೇ ಮನನ ಮಾಡ್ಕೊಳ್ಳೋಣ, ಪ್ರಾಕ್ಟೀಸ್ ಅಭ್ಯಾಸಗಳು ಮಾಡ್ಬೇಕಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಆದರೆ ಈ ವಿಡಿಯೋ ಬಂದಿದ ಮೇಲೆ ನೀವೆಲ್ಲರೂ ಏನು ಮಾಡಬೇಕು, ನಾವು ಮಾಡಬೇಕಾಗಿರುವಂಥ ಒಂದೇ ಒಂದು ಸೇವೆ ಅಂತಂದ್ರೆ ಅನ್ಕೊಂಡಿದ್ರೆ ಖಂಡಿತ ಆ ವಿಡಿಯೋನು ಲೈಕ್ ಮಾಡಬೇಕಾಗತ್ತೆ, ಮತ್ತೆ ಕಾಮೆಂಟ್ ಕೊಡಬೇಕಾಗತ್ತೆ. ನೀವು ಕಾಮೆಂಟ್ ಕೊಟ್ಟಿದ್ರೆ ಅದು ಇನ್ನೂ ಎಷ್ಟು ಜನಕ್ಕೂ ತಲುಪಿಸ್ತದೆ ಅದು. ಆಯ್ತಾ. ಅದೊಂದು ಮಾಡಬೇಕಂತ ಮತ್ತೆ ಒಂದ್ಸರಿ ಎಲ್ಲರನ್ನೂ ವಿನಂತಿ ಮಾಡ್ತಾ ಇದ್ವಿ. ಥ್ಯಾಂಕ್ ಯು, ಧನ್ಯವಾದ.